ನನ್ನ ಸೈನ್ಯ ಬೇಕು ಅಂತ ಹೇಳಿ. ದುರ್ಯೋಧನನಿಗೆ ಆತಂಕ ಇತ್ತು, ಎಲ್ಲಿ ಆತ ಮೊದಲು ಸೈನ್ಯವನ್ನ ಕೇಳ್ಬಿಡ್ತಾನೆ ಅಂತ ಹೇಳಿ. ಅರ್ಜುನ ಹೇಳ್ದ, ನೀನು ಸಿಕ್ಕಿದ್ರೆ ಸಾಕು, ನಿನ್ನ ಸೈನ್ಯ ಅದು ಆಮೇಲೆ, ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು ಅಂತ ಹೇಳಿ. ಇಡೀ ಮಹಾಭಾರತದ ನಿರ್ಣಯ ಈ ನಿರ್ಣಯದಲ್ಲಿ ಆಗಿ ಹೋಯ್ತು ಅಂತ ವಿದ್ವಾಂಸರು ಹೇಳ್ತಾರೆ. ಅರ್ಜುನ ಎರಡರಲ್ಲಿ ಒಂದನ್ನ ಚಯನ ಮಾಡಿದ. ಕೃಷ್ಣ ಇದ್ರೆ ಸಾಕು, ಕೃಷ್ಣನ ಸೈನ್ಯ ಅಷ್ಟು ಅಗತ್ಯ ಇಲ್ಲ ಅಂತ ಹೇಳಿ. ಈ ಪ್ರಸಂಗ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಮುಂದೆ ಕೂಡ ಇಂತಹ ಎರಡರ ಚಯನ ಸದಾ ಇರುತ್ತೆ. ದೇರ್ ಇಸ್ ಆಲ್ವೇಸ್ a selection of two, whether you have to select Krishna or whether we want the whole soldiers of Krishna. Which do you want? And many people select just seeing the numbers and the quantity. So the whole Mahabharata was decided here itself. ಅರ್ಜುನ ಕೃಷ್ಣನನ್ನ ಚಯನ ಮಾಡಿದ. ಯೋಗ ಸೂತ್ರ ಕೂಡ ಈ ಸಂಗತಿ ಹೇಳುವ ಉದ್ದೇಶ, ನಮ್ಮ ಬದುಕಿನಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ತೇವೆ, ಕೃಷ್ಣನಂತಹ ವ್ಯಕ್ತಿತ್ವವನ್ನ ಅಥವಾ ದುರ್ಯೋಧನ ಬಯಸಿದ ಕ್ವಾಂಟಿಟಿಯನ್ನ. ನಮ್ಮ ಚಯನ ಯಾವುದನ್ನ ಚಯನ ಮಾಡುತ್ತೆ, ಅದರಲ್ಲಿ ನಮ್ಮ ಜೀವನ, ನಮ್ಮ ಮುಂದಿನ ಹಾದಿ ನಿಶ್ಚಯವಾಗುತ್ತೆ. ಮೊದಲನೇ ಸಂಗತಿ ಯೋಗ ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನ. ಎರಡನೇದು, ಯಹೂದಿಯ ಒಬ್ಬ ಸಂತ ಅತ್ಯಂತ ನಿಷ್ಣಾತವಾದಂತಹ ಒಂದು ಸಂಗತಿಯನ್ನ ಹೇಳ್ತಾನೆ. ಆತ ತನ್ನ ಜೀವನದ ಬಗ್ಗೆ ಹೇಳ್ತಾನೆ, ನನ್ನ ಜೀವನವೇ ಒಂದು ಆಕಸ್ಮಿಕತೆ ಅಂತ ಹೇಳಿ. ಅಬಿ ವೆಜಲ್ ಅನ್ನುವ ವ್ಯಕ್ತಿ, ನನ್ನ ತಂದೆ ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದ, ಜಾಗದಿಂದ ಜಾಗಕ್ಕೆ ಯಾತ್ರೆ ಮಾಡ್ತಾ ಇದ್ದ. ಹಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಒಂದು ಸಾರಿ ತನ್ನ ಟ್ರೈನ್ ರಾತ್ರಿ 9 ಗಂಟೆಗೆ ತಲುಪೋ ಬದಲು ಮಧ್ಯರಾತ್ರಿ 1:30 ಗಂಟೆಗೆ ತಲುಪ್ತು. ಎಲ್ಲ ಹೋಟೆಲ್ಗಳು ಕೂಡ ಬಂದ್ ಆಗಿದ್ವು. ಕಡೆಗೆ ಒಂದೇ ಒಂದು ಟೀ ಅಂಗಡಿ, ಅದರ ಜೊತೆಗೆ ಚಿಕ್ಕ ಹೋಟೆಲ್ ಪಕ್ಕ, ಅದು ಇನ್ನೇನು ಮುಚ್ಚಲಿ, ಎಲ್ಲ ಮುಚ್ಚಿದೆ. ಒಂದು ಚಿಕ್ಕ ಟೀ ಕೊಡ್ತೀಯ ಅಂತ ಕೇಳಿದಾಗ ಟೀ ಹಾಕಿ ಕೊಟ್ಲು. ಅಲ್ಲೊಬ್ಬ ವೇಟ್ರೆಸ್ ಇದ್ಲು. ಟೀ ಕೊಟ್ಟ ನಂತರ, ಇಲ್ಲೆಲ್ಲಾದ್ರೂ ಟ್ಯಾಕ್ಸಿ ಸಿಗುತ್ತಾ? ಇಷ್ಟು ಹೊತ್ನಲ್ಲಿ ಟ್ಯಾಕ್ಸಿ ಸಿಗೋದಿಲ್ಲ. ಹೋಟೆಲ್ ಸಿಗುತ್ತಾ? ಅದು ಕಷ್ಟವೇ. ಸರಿ, ನೀವು ಟ್ಯಾಕ್ಸಿ ಬದಲು ನನ್ನ ಗಾಡಿಯಲ್ಲಿ ಯಾಕೆ ಬರಬಾರ್ದು ಅಂತ ಆಕೆ ಕರೆದ್ಲು. ಇಂತಹ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋಣ ಅನ್ನುವ ಭಾವನೆ ಆಕೆದು. ಆಕೆ ಸಹಾಯ ಮಾಡ್ತಾ ಕರ್ಕೊಂಡು ಹೋಗ್ತಾಳೆ. ಹೋಗ್ತಾ ಹೋಗ್ತಾ ಆಕೆಯ ಜೊತೆ ಈತನ ಮಾತು ಬೆಳೀತಾ ಹೋಗುತ್ತೆ. ಅವರ ಸ್ನೇಹ ಬೆಳೆಯುತ್ತೆ. ಸ್ನೇಹದೊಂದಿಗೆ ಪರಸ್ಪರ ಇಚ್ಛುಕರು ಆಗಿ ಮದುವೆ ಆಗ್ತಾರೆ. ಮದುವೆ ಆಗಿ ಅವರಿಬ್ಬರಿಗೂ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗುವೆ ಈ ಅಬಿ ವೆಜಲ್ ಅಂತಕ್ಕಂತಹ ಒಬ್ಬ ವಿದ್ವಾಂಸ. ಆತ ಹೇಳ್ತಾನೆ, ನನ್ನ ಜೀವನವೇ ಒಂದು ಆಕಸ್ಮಿಕತೆ ಅಂತ ಹೇಳಿ. ಇಟ್ ಈಸ್ ಅನ್ ಆಕ್ಸಿಡೆಂಟ್. ನನ್ನ ಇಚ್ಛೆಯೇ ಇಲ್ಲ. ಅವತ್ತು ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ, ಲೇಟ್ ಆಗಿ ಕೊನೆಯ ಟೀ ಅಂಗಡಿ ಇಲ್ಲದೆ ಇದ್ದಿದ್ರೆ, ಕೊನೆಯ ಟೀ ಅಂಗಡಿ ಇದ್ದು ಆಕೆ ತನ್ನನ್ನ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗದೆ ಇದ್ದಿದ್ರೆ, ಮನೆಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ, ಮಾತನಾಡದೆ ಇದ್ದಿದ್ರೆ, ಸ್ನೇಹ ಬೆಳೆದೇ ಇದ್ದಿದ್ರೆ, ವಿವಾಹವಾಗದೆ ಇದ್ದಿದ್ರೆ ನನ್ನ ಬದುಕೇ ಇಲ್ಲ ಅಂತ ಹೇಳಿ. ಬದುಕೆಲ್ಲವೂ ಕೂಡ ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಂತ ಹೇಳಿ. ಎರಡು ಸಂಗತಿಗಳನ್ನ ಮುಂದೆ ಇಟ್ಟೆ. ಒಂದು, ಜೀವನದಲ್ಲಿ ಚಯನ ಏನು ಮಾಡ್ತೇವೆ, ವಾಟ್ ವಿ ಸೆಲೆಕ್ಟ್. ದ ಸೆಕೆಂಡ್ ಒನ್, ಬದುಕು ಆಕ್ಸಿಡೆಂಟ್ ಆಗಬಾರ್ದು, ಇಟ್ ಶುಡ್ ಬಿ ಕಾನ್ಶಿಯಸ್ ಎಫರ್ಟ್ ಅಂತ ಹೇಳಿ. ಇಡೀ ಯೋಗ ಸೂತ್ರಗಳು ಇದೇ ಪಾಠವನ್ನ ಹೇಳ್ಕೊಡ್ತವೆ. ಡೂ ಕಾನ್ಶಿಯಸ್ಲಿ ಸೆಲೆಕ್ಟ್ ಯುವರ್ ಲೈಫ್, ಡೂ ಕಾನ್ಶಿಯಸ್ಲಿ ಬಿಹೇವ್ ಇನ್ ಯುವರ್ ಲೈಫ್, ಕಾನ್ಶಿಯಸ್ಲಿ ಲರ್ನ್ ಇನ್ ಯುವರ್ ಲೈಫ್ ಅಂತ ಹೇಳಿ. ಯೋಗ ಸೂತ್ರಗಳಲ್ಲಿ ಯಮ ನಿಯಮಗಳು, ಅಷ್ಟಾಂಗ ಯೋಗವನ್ನ ನಾವು ತಿಳಿದುಕೊಳ್ತಾ ಇದ್ವಿ. ಈ ಬ್ಯಾಕ್ ಗ್ರೌಂಡ್ ಇಂದ ಆ ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳೋಣ. ಸೊ ಒಂದೆರಡು ನಿಮಿಷ ನಾವು ಕಣ್ಣು ಮುಚ್ಚೋಣವಾ? ಈ ಯೋಗದ ತರಗತಿಯಲ್ಲಿ
2 ನಿಮಿಷ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ. ಒಳಗಿನ ಅಂತರಂಗದಲ್ಲಿ ಸಮಾಧಿ, ಅಷ್ಟಾಂಗ ಯೋಗ, ಮನಸ್ಸಿನ ಏಕಾಗ್ರತೆ ಇತ್ಯಾದಿಗಳನ್ನ ಗೂಢವಾಗಿ ಚಿಂತನೆ ಮಾಡ್ತಾ ಇವುಗಳನ್ನ ತಿಳಿದುಕೊಳ್ತೇನೆ ಅನ್ನುವ ಸಂಕಲ್ಪ ಮಾಡಿ. 1-2 ನಿಮಿಷ ತಾವು ಯಾವ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಾ ಹಾಗೆ ಕಣ್ಣನ್ನ ಮುಚ್ಚಿ. ಆ ನಿಶ್ಶಬ್ದತೆಯನ್ನ ತಾವು ಒಳಗಡೆಯಿಂದ ಅನುಭವಿಸಿ. ಯೋಗ ಸೂತ್ರಗಳನ್ನ ಅನುಭವದ ಸ್ತರದಲ್ಲಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. Yoga Sutras are not just mere a theory sutras. Those sutras we should experience, we should understand within ourselves. ಇದೇ ಧ್ಯಾನದ ಭಾವವನ್ನ ಯೋಗ ಸೂತ್ರಗಳು, ದರ್ಶನಗಳು ಕಲಿತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿತ್ವ ಕೂಡ ಇದನ್ನ ಬೆಳೆಸ್ಕೊಳ್ತಾ ಹೋಗಿ. ಕಣ್ಣನ್ನು ನಿಧಾನವಾಗಿ ತೆಗೀರಿ. ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು. ಸೊ ಮತ್ತೆ ಕನೆಕ್ಟ್ ಆಗಿದೆ ಅಂತ ನಾನು ಹೇಳ್ತೇನೆ. ಗೃಹಸ್ಥ ಮಾರ್ಗದಲ್ಲಿ ನಡೀತಕ್ಕಂತಹ ವ್ಯಕ್ತಿಗಳಿಗೆ ಸಾಧನ ಪಾದವನ್ನ ಪತಂಜಲಿ ಮಹರ್ಷಿಗಳು ಬಹಳ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. 2ನೇ ಪಾದದ ಸೂತ್ರಗಳು ಹೇಗೆ ಶುರುವಾಗುತ್ತೆ? ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ. The second pada starts with this sutra. You can repeat after me. ಎಲ್ಲರೂ ಹೇಳಿ. ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ, ಕ್ರಿಯಾಯೋಗ. ಈ ಮಾರ್ಗದಲ್ಲಿ ಇರತಕ್ಕಂಥವರು ಏನ್ ಮಾಡಬೇಕು? ಅವರು ಕ್ರಿಯಾಯೋಗವನ್ನ ಕಲಿಬೇಕು. ವಾಟ್ ಈಸ್ ಕ್ರಿಯಾಯೋಗ? Kriya is 3 things that you have to learn: tapas,
ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇವುಗಳನ್ನ ಬಹಳ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ತಪಸ್ ಅಂತ ಹೇಳಿದ್ರೆ ದ್ವಂದ್ವಗಳ ಸಹನೆ. ದ್ವಂದ್ವ ಅಂದ್ರೆ ಸುಖ ದುಃಖ, ಬಿಸಿಲು ಚಳಿ, ಕಷ್ಟ ಸುಖ, ಮೇಲೆ ಕೆಳಗೆ, ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂತಹ ಸಂಗತಿಗಳನ್ನ ಸಹನೆಯಿಂದ ಜೀವನವನ್ನ ನೋಡುವುದು. ತಪಸ್ ಅನ್ನುವುದು ಇರಬೇಕು. ಸುಖ ಬಂದಾಗ ಮೇಲಕ್ಕೆ ಏರಿ ಬಿಡುವುದಲ್ಲ, ದುಃಖ ಬಂದಾಗ ಕೆಳಗೆ ಜಾರಿ ಬಿದ್ದು ಹೋಗುವುದಲ್ಲ. ತಪಸ್ ಮೀನ್ಸ್ ಟಾಲರೇಟಿಂಗ್ the both duality, happiness and miseries. That is tapas. Swadhyaya, the word itself describes what is swadhyaya. Swa is one word, adhyaya. Swa means yourself, oneself. Adhyaya, knowing about oneself is swadhyaya. ಸ್ವಾಧ್ಯಾಯ ಅಧ್ಯಯನ ಮಾಡುವುದು ಅಂತ ಹೇಳ್ತೇವೆ. ಗ್ರಂಥಗಳು, ವಿಷಯಗಳು, ಸಂದೇಶಗಳು, ಪುಸ್ತಕ ಅಥವಾ ಕೇಳುವುದು. ಯಾವುದರ ಬಗ್ಗೆ, ಯಾವ ವಿಷಯಗಳು ನಿಮ್ಮನ್ನ ಅರಿವಿಗೆ ಬರೆಸಲಿಕ್ಕೆ ಸಹಾಯ ಮಾಡ್ತವೋ, ಯಾವ ಗ್ರಂಥಗಳು, ಯಾವ ಕೇಳುವಿಕೆಯ ಸಂದೇಶಗಳು ನಿಮ್ಮನ್ನ ನಿಮ್ಮ ಹತ್ತಿರ ಕರ್ಕೊಂಡು ಹೋಗುತ್ತೋ ಅಂತಹ ಗ್ರಂಥಗಳನ್ನ, ವಿಷಯಗಳನ್ನ ಕೇಳುವುದು, ಓದುವುದು ಸ್ವಾಧ್ಯಾಯವಾಗುತ್ತೆ. ಇದನ್ನ ಪತಂಜಲಿಗಳು, ವ್ಯಾಸರು ಹೇಳಿದ್ರು ಮೋಕ್ಷ ಶಾಸ್ತ್ರಾಣ ಅಧ್ಯಯನಂ ಅಂತ ಹೇಳಿ. ನಮ್ಮನ್ನ ಮೋಕ್ಷದೆಡೆಗೆ, ಮುಕ್ತಿಯೆಡೆಗೆ ಯಾವುದು ಕರ್ಕೊಂಡು ಹೋಗುತ್ತೋ ಅಂತಹ ಗ್ರಂಥಗಳ ಅಧ್ಯಯನವನ್ನ ಸ್ವಾಧ್ಯಾಯ ಅಂತ ಹೇಳ್ತಾರೆ. ಎರಡು ಮುಗಿತ, ತಪಃ, ಸ್ವಾಧ್ಯಾಯ. ಮೂರನೇದೇನು ನೆನಪಿಸ್ಕೊಳ್ಳಿ, ಈಶ್ವರ ಪ್ರಣಿಧಾನ. Right? The third one is Ishvara Pranidhana. Again, there are two words, Ishvara and Pranidhana. The Pranidhana of Ishvara. Ishvara means the Lord. The very literal meaning of Ishvara, just Lord. Bhagavanta, Swami, ಜಗತ್ತಿನ ಸೃಷ್ಟಿಕರ್ತ, ಜಗತ್ತನ್ನ ರಚಿಸಿರುವವನು. ನೀವೆಲ್ಲರೂ ಪತಂಜಲಿ ಯೋಗ ಸಮಿತಿಯ ಹಾದಿಯಲ್ಲಿ ಬಂದಿರತಕ್ಕಂತಹ ಅನೇಕ ಮಹಿಳಾ ಸಾಧಕರಿದ್ದೀರಾ. ನನ್ನ ಮೊದಲನೇ ದಿನ ಪ್ರಶ್ನೆಯಲ್ಲೂ ಕೂಡ ವೇದದಲ್ಲಿ ಮಹಿಳೆಯರ ಬಗ್ಗೆ ಅನೇಕ ಪ್ರಶ್ನೆ ಬಂತು. ಈಗ ಮತ್ತೆ ಭಗವಂತನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪುಲ್ಲಿಂಗ ಶಬ್ದಗಳನ್ನೇ ಉಪಯೋಗಿಸ್ತಿದ್ದೇನೆ. ರಚಿಸಿದವನು, ಸೃಷ್ಟಿ ಮಾಡಿದವನು, ನಮ್ಮೆಲ್ಲರ ಸ್ವಾಮಿ. ಅಂದ್ರೆ ಭಗವಂತ ಕೂಡ ಪುರುಷನ? ಬಹಳಷ್ಟು ಜನರ ಪ್ರಶ್ನೆ. ಭಗವಂತ ಅನ್ನುವುದು ಒಂದು ಅನುಭೂತಿ, ತತ್ವ, ವಾಸ್ತವಿಕತೆ. ಸ್ತ್ರೀ ಮತ್ತೆ ಪುರುಷ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಭಗವಂತ ತತ್ವ, ಇಟ್ ಈಸ್ ಬಿಯಾಂಡ್ ದಿ ಬಾಡಿ. ಜೆಂಡರ್ ಲಿಮಿಟ್ಸ್ ಓನ್ಲಿ ಇನ್ ದಿ ಬಾಡಿ ಇಟ್ ಸೆಲ್ಫ್. ಸೊ ವೆನ್ ದೆರ್ ಈಸ್ ನೋ ಬಾಡಿ, we are speaking about the Lord where body is beyond. The thing of Ishvara we are talking is beyond the body. So, ಈಶ್ವರ ಅನ್ನುವ ಶಬ್ದ ಶರೀರಕ್ಕೆ ಸಂಬಂಧಿತವೇ ಇಲ್ಲ. ಕೇವಲ ಮಾತನಾಡಬೇಕು. ಯಾವುದೇ ಶಬ್ದ ಉಪಯೋಗಿಸಿದ್ರೂ ನಮ್ಮ ಶಬ್ದಗಳ ಲಿಮಿಟೇಷನ್ ನಲ್ಲಿ ಇರ್ತವೆ. ಇಲ್ಲ ಪುಲ್ಲಿಂಗ ಶಬ್ದ ಉಪಯೋಗಿಸ್ತೇವೆ, ಇಲ್ಲ ಸ್ತ್ರೀಲಿಂಗ. ಇವುಗಳನ್ನ ಬಿಟ್ಟು ಬೇರೆದು ನಮಗೆ ಗೊತ್ತಿಲ್ಲ. ಆದ್ರಿಂದ ಸ್ತ್ರೀ ಮತ್ತೆ ಪುರುಷ ಶರೀರಕ್ಕೆ ಸಂಬಂಧ. ಶರೀರ, ಮನಸ್ಸು, ಇಂದ್ರಿಯ, ಭೂತಗಳು, ಪ್ರಪಂಚ, ಈ ಎಲ್ಲ ಪಂಚ ಮಹಾಭೂತಗಳನ್ನ ದಾಟಿದಂತಹ ಮಹಾನ್ ಶಕ್ತಿಗೆ ಈಶ್ವರ. ಆ ಸ್ವಾಮಿ ಭಗವಂತನನ್ನ ನೀವು ಯಾವ ರೀತಿ ನೋಡ್ತೀರಾ? ಇನ್ ವಿಚ್ ಫಾರ್ಮ್ ಯು ಸಿ? ದೇರ್ ಆರ್ ಮೆನಿ ಟ್ರೆಡಿಷನ್ಸ್, ರಿಲಿಜನ್ಸ್ ವಿಚ್ ಸಿ ಇನ್ ಮೆನಿ ವೇಸ್. ಅದು ನಿಮ್ಮ ಇಚ್ಛೆ, ಅದು ನಿಮ್ಮ ಆರಾಧನೆಗಾಗಿ. ಆದ್ರೆ ಭಗವಂತನ ಸ್ವರೂಪ ಏನು? ಕಣ್ಣನ್ನ ಮುಚ್ಚಿ ಧ್ಯಾನದಲ್ಲಿ ಕುಳಿತು ಏಕಾಗ್ರತೆ, ಸಮಾಧಿ,
ಮನಸ್ಸಿನ ನಿಶ್ಚಲತೆಯಲ್ಲಿ ಅನುಭವ ಆಗ್ತಕ್ಕಂತಹ ಸ್ಥಿತಿಯಲ್ಲಿ ಭಗವಂತನ ಭಗವತಿಯ ನಿಜವಾದ ಸ್ವರೂಪ ಅಭಿವ್ಯಕ್ತಿ ಆಗುತ್ತೆ ಅಂತ ಯೋಗಿಗಳೇ ಹೇಳ್ತಾರೆ. ಇದೆಲ್ಲ ಭಾಷಣ ಕೂಡ ಯಾರೋ ಯೋಗಿಗಳ ಮಾತು. ಇದು ಭಗವಂತನ, ನಿಮಗದಲ್ಲ. ನಿಮಗೆ ಭಗವಂತ ಈಶ್ವರ ಅಂದ್ರೆ ಏನು? ನಿಮ್ಮ ಅನುಭವದಲ್ಲಿ ಏನು ಕಂಡು ಬರುತ್ತೋ ಅದು ನಿಮಗೆ ಭಗವಂತ. ಆತನ ಆಕೆಯ ಆರಾಧನೆಯನ್ನ ಈಶ್ವರ ಪ್ರಣಿಧಾನ ಅಂತ ಹೇಳ್ತೇವೆ. ಆಯ್ತಾ? ಈ ಮೂರು ಗೃಹಸ್ಥರ ಜೀವನದಲ್ಲಿ, ಯೋಗ ಸಾಧಕನ ಜೀವನದಲ್ಲಿ ಆಲ್ ದೀಸ್ ತ್ರೀ ಕ್ವಾಲಿಟೀಸ್ ಶುಡ್ ಬಿ ದೇರ್. ತಪಸ್, ಸ್ವಾಧ್ಯಾಯ and pranidhana of Ishvara. If these three qualities you try to start in your life, then you have reached Kriya Yoga. You have started Kriya Yoga. So we all should learn Kriya Yoga. Artha aitalva? What is Kriya Yoga? Every yoga teacher should learn tapas, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸಿಂಪಲ್ ಇದೆ ಅಲ್ಲ? ಈ ಮೂರು ಕ್ವಾಲಿಟೀಸ್ ನಮ್ಮ ಬದುಕಿನಲ್ಲಿ ಬಂದ್ರೆ ಕ್ರಿಯಾಯೋಗವನ್ನ हमने सीख लिए. We have learned Kriya Yoga. Then whenever Patanjali utters a word, speaks a word, he also defines in next sutra. Kriya Yoga ಹೊಸ ಶಬ್ದ ತಂದ್ರ ಕ್ರಿಯಾಯೋಗ ಯಾತಕ್ಕೆ, ಕ್ರಿಯಾಯೋಗದ ಉಪಯೋಗ ಏನು, ಅದನ್ನ ನೆಕ್ಸ್ಟ್ ಸೂತ್ರದಲ್ಲಿ ಹೇಳ್ತಾರೆ. ನಮ್ಮ ಅಸಿಸ್ಟೆಂಟ್ ಯೋಗ ಟೀಚರ್ಸ್ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ದೇರ್ ಆರ್ ಮೆನಿ ಥಿಂಗ್ಸ್. ಆಚಾರ್ಯರಂದ್ರೆ ಏನು, ಆಯುರ್ವೇದ ಅಂದ್ರೆ ಏನು, ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ ಇವಂದ್ರೆ ಏನು, 6 ದರ್ಶನಗಳಂದ್ರೆ ಏನು, ಅವುಗಳಲ್ಲಿ ವಿಶೇಷವಾಗಿ ಯೋಗ ದರ್ಶನ ಏನ್ ಹೇಳುತ್ತೆ, ಮಿಕ್ಕಿದ ದರ್ಶನಗಳು ಏನು ಹೇಳ್ತವೆ, ವೇದಗಳು ಏನು ಹೇಳ್ತವೆ, ಉಪನಿಷತ್ತುಗಳು ಎಷ್ಟಿವೆ ಅವು ಏನು ಹೇಳ್ತವೆ, ಇವೆಲ್ಲವನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಹಠಯೋಗ ಇತ್ಯಾದಿ ಇತ್ಯಾದಿ ಎಲ್ಲ ಕೂಡ ಯೋಗ ಸೂತ್ರಗಳಲ್ಲಿ ನಿಮಗೊಂದು ಕ್ರಮವಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನ ಸಿಂಪ್ಲಿಫೈಡ್ ಆಗಿ ಮೊದಲಿಗೆ 2ನೇ ಪಾದದ ಕೆಲವು ಸೂತ್ರಗಳನ್ನ ಅರ್ಥ ಹೇಳ್ತಾ ಇದ್ದೇನೆ. I am describing the second pada, selected some sutras of second pada, which will make you to understand Yoga Sutras easily. So I am following in this method. So after completing the selected sutras of second pada, sadhana pada, then we will move to samadhi pada. We will try to understand. Then we will touch some parts of vibhuti pada and very subtle part of Kaivalya Pada. And we will take some question and answers also. We will learn, and I will make you to understand that we are only understanding all these sutras in subtle meaning, very briefly. If you have interest, you can move along, move forward, move deeply too. If you are interested, right? So tapas, swadhyaya, ishvara pranidhanani, kriya yoga. So we completed one sutra, and very important, we come across kriya yoga in many aspects. So kriya yoga we have learned. Now we are going to second sutra, that is why. What is the purpose? Kriya yoga ಏತಕ್ಕೆ, ಕಾರಣ ಏನು, ಅದರಿಂದ ಏನಾಗುತ್ತೆ. 2ನೇ ಸೂತ್ರ ಹೇಳಿವರಂತೆ, ನನ್ನ ಹಿಂದೆ ಹೇಳಿ. ಸಮಾಧಿ ಭಾವನಾರ್ಥ ಕ್ಲೇಶ ತನೂಕರಣಾರ್ಥಶ್ಚ. ಇನ್ನೊಮ್ಮೆ ಹೇಳೋಣ. ಸಮಾಧಿ ಭಾವನಾರ್ಥ ಕ್ಲೇಶ ತನೂಕರಣಾರ್ಥಶ್ಚ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, 2ನೇ ಪಾದ ಕೂಡ ಏತಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ
ಸಮಾಧಿಯನ್ನ ಹೇಳಿಕೊಡ್ಲಿಕ್ಕೆ. ಯಾರು ಹೇಳಿದ್ರು? ಪತಂಜಲಿಗಳು ಹೇಳಿದ್ರು. ಎರಡನೇ ಪಾದದಲ್ಲಿ ಸಮಾಧಿ ಮೊದಲನೇ ಪಾದ ಅಂತ ಹೇಳಿದ್ವಿ. ಎರಡನೇ ಪಾದದಲ್ಲಿ ನಿಮ್ಮ ಮನಸ್ಸನ್ನ ಸಮಾಧಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಮನಸ್ಸನ್ನು ಶುದ್ಧ ಮಾಡ್ತೀನಿ. ಯಮ ನಿಯಮ ಏನ್ ಹೇಳಿದ್ರು? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ. ಇವುಗಳಿಂದ ಏನಾಗುತ್ತೆ? ಶರೀರ ಶುದ್ಧವಾಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ವಿತ್ ಆಲ್ ದೀಸ್ ಮೆಥಡ್ಸ್ ಬಾಡಿ ಮೈಂಡ್ becomes pure. And from this second pada, Patanjali is also telling, after making mind pure, once manas becomes pure, then you have to move towards samadhi. Understood? Very good. ಕ್ರಿಯಾಯೋಗ ಇದಕ್ಕೋಸ್ಕರ ಸಮಾಧಿಯನ್ನ ಭಾವಿಸ್ಲಿಕ್ಕೆ, ಸಮಾಧಿಯನ್ನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಅರ್ಥ ಆಯ್ತಾ? ಎರಡನೇ ಉದ್ದೇಶ ಹೇಳಿದ್ರು ಕ್ಲೇಶ ತನೂಕರಣಾರ್ಥ. ಬಿಡಿಸ್ತೇನೆ. ಕ್ಲೇಶ ಮುಂದೆ ಅರ್ಥ ಮಾಡ್ಕೊಳ್ತೇವೆ. ಮೊದಲನೇ ಪಾದದಲ್ಲಿ ಬಂದಿತ್ತು, ವಾಟ್ ಆರ್ ಕ್ಲೇಶ? ಅವಿದ್ಯಾ. ಅದನ್ನು ಬಿಡಿಸ್ತಾರೆ ಮುಂದೆ ಸೂತ್ರದಲ್ಲಿ. 5 ಕ್ಲೇಶಗಳೇ. ದೇರ್ ಆರ್ 5 ಕ್ಲೇಶಾಸ್ you have to keep in mind. What are and how many? There are 5 kleshas you should keep in mind. ಆ ಕ್ಲೇಶಗಳು ನಮ್ಮ ಬದುಕಿನಲ್ಲಿ ದುಃಖವನ್ನ ಕೊಡ್ತಿರ್ತವೆ. ಅವುಗಳನ್ನ ಕಡಿಮೆ ಚಿಕ್ಕ ಮಾಡ್ಲಿಕ್ಕೋಸ್ಕರ, ಸೂಕ್ಷ್ಮ ಮಾಡ್ಲಿಕ್ಕೋಸ್ಕರ ಈ ಕ್ರಿಯಾಯೋಗ ನಾವು ಮಾಡಬೇಕು. 2 ಉದ್ದೇಶ ಹೇಳಿದ್ರು. ಒಂದು, ಸಮಾಧಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅನುಭವದಲ್ಲಿ ತರೋದು. ಎರಡನೇದು, ನಮ್ಮ ಒಳಗೆ ಇರ್ತಕ್ಕಂತಹ ಕ್ಲೇಶಗಳನ್ನ ಹೇಗೆ ತರಕಾರಿ ದೊಡ್ಡದನ್ನ ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡ್ತೀವಿ, ಹೌ ವಿ ಕಟ್ ಅವರ್ ವೆಜಿಟೇಬಲ್ಸ್ ಇಂಟು ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್, ಲೈಕ್ ದಟ್ ವಿ ಹ್ಯಾವ್ ಟು ಕಟ್ ಅವರ್ ಕ್ಲೇಶಾಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ ಮೈಂಡ್ into smaller pieces. That is called ತನೂಕರಣಾರ್ಥ. ತನೂಕರಣಾರ್ಥ ಅಂದ್ರೇನು? ಚಿಕ್ಕ 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 ಮಾಡೋದು ಅಂತ ಅರ್ಥ. ಅರ್ಥ ಆಯ್ತಾ? ಸಮಾಧಿ ಮತ್ತೆ ಕ್ಲೇಶಗಳನ್ನ ಕಡಿಮೆ ಮಾಡೋದು. ಪತಂಜಲಿ ಕ್ಲೇಶ ಅನ್ನುವ ಶಬ್ದ ತಂದ್ರು. ಕ್ಲೇಶ ಅನ್ನುವ ಶಬ್ದ ತಂದಾಕ್ಷಣ ಕ್ಲೇಶ ಅಂದ್ರೇನು ಅದನ್ನ ಮುಂದೆ ಹೇಳ್ತಾರೆ. ಆವಾಗ್ಲೇ ಹೇಳದ್ನಲ್ಲ, ಯಾವುದೇ ಹೊಸ ಶಬ್ದ ಬಂದಾಗ ಪತಂಜಲಿಗಳು ಅದನ್ನ ಬಿಡಿಸ್ತಾರೆ. ಹೇಳುವರಂತೆ, ವಿ ಆರ್ ಮೂವಿಂಗ್ ಟು ಥರ್ಡ್ ಸೂತ್ರ. 3ನೇ ಸೂತ್ರಕ್ಕೆ ನಾವೆಲ್ಲರೂ ಹೋಗೋಣ. ಹೇಳಿ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶಾಃ, ಕ್ಲೇಶಾಃ. ಹೀಗೆ 5 ಕ್ಲೇಶಗಳನ್ನ ಬಿಡಿಸಿದ್ರು. ಏನದು? ಅವಿದ್ಯೆ ಮೊದಲನೇ, ಯು ಕ್ಯಾನ್ ನೋಟ್ ಡೌನ್. ಅಸ್ಮಿತಾ ಸೆಕೆಂಡ್ ಒನ್. ರಾಗ, ವೆರಿ ಸ್ಮಾಲ್ ಥಿಂಗ್. ದ್ವೇಷ, ಅಭಿನಿವೇಶ. ದಿಸ್ ಮೇ ಬಿ ದ ನ್ಯೂ ವರ್ಡ್. All 4 words we may be familiar with, but this is a new word which are we see, right? 5 ಕ್ಲೇಶಗಳನ್ನ ಹೇಳಿದ್ರು. ಈ 5 ಕ್ಲೇಶಗಳು ಏನು, ಅದರ ಸ್ವರೂಪ ಏನು, ನಾವು ಇವತ್ತಿನ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. 5 ಸ್ವಲ್ಪ ಬಹಾಟ್ ಮಾಡ್ತಿರಲ್ಲ? ವೆರಿ ಗುಡ್. ಅವಿದ್ಯೆ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ವೆರಿ ಗುಡ್. ಇದನ್ನ ನೆಕ್ಸ್ಟ್ ಸೂತ್ರದಲ್ಲಿ ಒಂದು ಚಿಕ್ಕ ವಿಶೇಷವನ್ನ ಹೇಳಿ ಆಮೇಲೆ ಇವುಗಳ ಅರ್ಥವನ್ನ ಹೇಳ್ತಾ ಹೋಗ್ತಾರೆ. ಮುಂದಿನ ಸೂತ್ರ ಏನ್ ಹೇಳ್ತಾರೆ ಅಂದ್ರೆ, ಈ 5 ನಾನು ಹೇಳದ್ನಲ್ವಾ, ಇದರಲ್ಲಿ ಮೊದಲನೇ ಯಾವುದು? ಅವಿದ್ಯೆ. ಅವಿದ್ಯೆ ಅಂದ್ರೆ ಇನ್ ಇಂಗ್ಲಿಷ್ ಇಗ್ನೋರೆನ್ಸ್, ಅಜ್ಞಾನ. ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಅನೇಕ ಅಜ್ಞಾನಗಳಿದೆ. ಅಜ್ಞಾನ ಎಷ್ಟೋ ತರದಿದೆ ಅಲ್ವಾ? ಆ ಅಜ್ಞಾನ
ನಮ್ಮಲ್ಲಿ ಇರಬಾರದು. ಹೌದಾ? ಆ ಅಜ್ಞಾನದ ಬಗ್ಗೆ ಹೇಳ್ತಾರೆ. ಹೇಳಿ, ಸೂತ್ರ ಹೇಳಿ. ಅವಿದ್ಯಾ ಕ್ಷೇತ್ರಂ ಉತ್ತರೇಶಾಂ ಪ್ರಸುಪ್ತ ತನು ವಿಚ್ಛಿನ್ನೋದಾರಾಣ. ಸ್ವಲ್ಪ ದೊಡ್ಡ ಸೂತ್ರ ಇದೆ. ಇಟ್ ಈಸ್ ಲಿಟಲ್ ಬಿಗ್ ಸೂತ್ರ, ಬಟ್ ಇಫ್ ಯು ಟ್ರೈ you will be able to pronounce it. We will pronounce once again. Avidya kshetram uttaresham prasupta tanu vichinna udarana. Very right. ಮೊದಲನೇ ಅಜ್ಞಾನ. This ignorance, how it is? It is mother of all. ಮದರ್ ಆಫ್ ಆಲ್. ಇದು ಎಲ್ಲದಕ್ಕೂ ತಾಯಿ ಇದ್ದಾಗೆ. ಅದನ್ನ ಇನ್ನೊಂದು ಭಾಷೆಯಲ್ಲಿ ಹೇಳಿದ್ರು ಭೂಮಿ ಇದ್ದಾಗೆ. ಭೂಮಿ ಇದ್ರೆ ಅಲ್ಲಿ ಬೀಜ, ಅಲ್ಲಿ ಗಿಡ, ಅಲ್ಲಿ ಮೊಳಕೆ ಎಲ್ಲವೂ ಬರುತ್ತೆ. ಭೂಮಿನೇ ಇಲ್ಲದೆ ಇದ್ರೆ ಬರುತ್ತಾ? ಬರೋದಿಲ್ಲ. ರೈಟ್? ಈಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಭೂಮಿ ಎಷ್ಟು ಮುಖ್ಯ. ಮಿಕ್ಕಿದ ಕ್ಲೇಶಗಳು ನಮ್ಮ ಮನಸ್ಸಿನಲ್ಲಿ ಬೆಳಿಬೇಕು ಅಂದ್ರೆ ಇದಿರಬೇಕು. ಯಾವುದು? ಅಜ್ಞಾನ, ಅಹಂಕಾರ, ರಾಗ, ದ್ವೇಷ, ಭಯ. ಈ ಮಿಕ್ಕಿದ್ದು ಅಣ್ಣ ತಮ್ಮ ಬರಬೇಕು ಅಂದ್ರೆ ಈ ದೊಡ್ಡಣ್ಣ ಇದ್ರೇನೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಇಫ್ if ignorance is there in our mind, right? If ignorance is in your mind, then only other four kleshas can grow very neatly, perfectly, and with more energy. That's what Patanjali is telling. If ignorance is not there, ajnana is not there, then other kleshas will also sit quiet. In other meaning, their energy will be less. How we can understand? Ignorance is an earth, a farmland where other plants and seeds can grow. ಅರ್ಥ ಆಯ್ತಾ? ಮೂರನೇ ಸೂತ್ರದ ಅರ್ಥ ಅಜ್ಞಾನ ಬಹಳ ಮಹತ್ವವಾದ್ದು. 5 ಕ್ಲೇಶಗಳು ಯೋಗ ಶಿಕ್ಷಕರಲ್ಲಿ ಇರಬಾರದು. ಏನು ಹೇಳಿದೆ? ಇರಬಾರದು. These 5 kleshas should not exist in your mind. That's what Patanjali is meaning. Understood? So ಯಮ ನಿಯಮಗಳನ್ನ ನಾವೇನ್ ಹೇಳ್ತೀವಿ, ಇವು ನಮ್ಮಲ್ಲಿ ಇರಬೇಕು. 5 ಕ್ಲೇಶಗಳು ಇರಬಾರದು. ಸೊ ಯೋಗ ಶಿಕ್ಷಕರು ಯಮ ನಿಯಮಗಳನ್ನ ಪಾಲಿಸಬೇಕು. 5 ಕ್ಲೇಶಗಳನ್ನ ದೂರ ತಳ್ಳಬೇಕು. ಯೋಗ ಶಿಕ್ಷಕಾಸ್, they should follow, they should bring practice of yama niyama, and they should remove pancha kleshas. Did you understand? Very good. So we shall move forward. 5 ಕ್ಲೇಶಗಳು ಏನು ಅಂತ ಬಿಡಿಸ್ತಾರೆ. ಮುಂದಕ್ಕೆ ಹೋಗೋಣವಾ? ವೆರಿ ಗುಡ್. ಹೇಳೋಣ. ಇದು ಸ್ವಲ್ಪ ದೊಡ್ಡ ಸೂತ್ರ, ಹೇಳಿಕೊಡ್ತೇನೆ. ಮುಂದೆ ನೀವೇ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ. ಸರಿನಾ? ಹೇಳಿ. ಅನಿತ್ಯ, ಅಶುಚಿ, ದುಃಖ. ಸ್ವಲ್ಪ ಬೇಗ ಹೇಳಿದೆ ಅಲ್ಲ, ನಿಧಾನ ಮಾಡ್ತೀನಿ. ಅವಿದ್ಯೆ ಅನ್ನುವ ಕ್ಲೇಶವನ್ನ ಬಿಡಿಸ್ತಿದ್ದಾರೆ. ಅನಿತ್ಯ, ಅಶುಚಿ, ದುಃಖ, ಅನಾತ್ಮಸು. ಎಷ್ಟು ಬಂತು? 4. ನೆನಪಿಟ್ಕೊಳ್ಳಿ. ರೈಟ್? ದೇರ್ ವರ್ 4. ಅಗೇನ್ ನಿತ್ಯ, ಶುಚಿ, ಸುಖ, ಆತ್ಮ. ಅಗೇನ್ 4. ರೈಟ್? ಇದನ್ನ ಅವಿದ್ಯೆ ಅಂತ ಹೇಳ್ತಾರೆ. ಅಂದ್ರೆ ಏನು? ಇವುಗಳ ಭಾವ. ರೈಟ್? ನಾನು ಹೀಗೆ ತೋರಿಸ್ತಾ ಇದ್ದೀನಿ. ಸ್ಪೀಚ್ ಕಟ್ ಆಗ್ತಾ ಇದೆ. ಇದೊಂದ್ಸರಿ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ. ಅನಿತ್ಯ,
ಅಶುಚಿ, ದುಃಖ, ಅನಾತ್ಮ. 4 ಈಗ ಕೇಳಿಸಿದೆ ಅಂತ ತಿಳ್ಕೊಳ್ತೇನೆ. ಈ 4ರಲ್ಲಿ ಇನ್ ದೀಸ್ 4 ಈ ಭಾವಗಳು ನಿತ್ಯ, ಶುಚಿ, ಸುಖ, ಆತ್ಮ. ಕೇಳಿಸಿದೆ ಅಲ್ಲ? ವೆರಿ ಗುಡ್. ಇನ್ ದಿಸ್ 4 ಭಾವಾಸ್ ವಿ ಬಿಲೀವ್ ದೀಸ್ 4 ಭಾವಾಸ್. ಏನರ್ಥ? ಅನಿತ್ಯದಲ್ಲಿ ನಿತ್ಯವನ್ನ ಭಾವಿಸ್ತೇನೆ, ಅಶುಚಿಯಲ್ಲಿ ಶುಚಿಯನ್ನ ನೋಡ್ತೇನೆ, ದುಃಖದಲ್ಲಿ ಸುಖ 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 ಅಂತ ನೋಡ್ತೇನೆ. ಯಾವುದು ಆತ್ಮ ಅಲ್ಲ, ಯಾವುದು ನಾನಲ್ಲ, ಅಲ್ಲಿ ನಾನು, ನನಗಾಯ್ತು, ನನಗೇನೋ ಆಯ್ತು ಅಂತ ಆತ್ಮ ಭಾವವನ್ನ ಮಾಡ್ತೇನೆ. ಅಂಡರ್ಸ್ಟೂಡ್? ಸೊ ಈ 4 ಅಲ್ಲಿ ಈ 4 ಇದನ್ನ ಅರ್ಥ ಮಾಡಿಸ್ತೇನೆ. ಹೊಸ ಮೊಬೈಲ್, ವಿ ಬ್ರಾಟ್ ಎ ನ್ಯೂ ಮೊಬೈಲ್. ಓಕೆ, when we bring a new mobile, everybody thinks and be happy we have got a new mobile. But within some days or some months, that happiness will fly away. Why? Because ಆ ಹೊಸ ಮೊಬೈಲ್ ಹೊಸದಾಗೇ ಇಲ್ಲವಲ್ಲ, ಅನಿತ್ಯದಲ್ಲಿ ನಿತ್ಯ ಭಾವ. ಯಾವುದು ಅನಿತ್ಯವೋ ಹೊಸದು ಯಾವಾಗ್ಲೂ ನಿತ್ಯವಾಗಿರುವುದಿಲ್ಲ. ಇಟ್ ಈಸ್ impermanent. We assume impermanent as permanent. So problems starts. Understood? In the same way, where there is ashuchi, impurity, we see as purity. ಶುಚಿಯಾಗಿ ನೋಡ್ತೇವೆ. ಪತಂಜಲಿಗಳು ವಿಶೇಷ ಉದಾಹರಣೆ ಈ ದೇಹವನ್ನ ಕೊಡ್ತಾರೆ. ಈ ದೇಹವನ್ನ ಪ್ರೀತಿಸ್ತೇವೆ. ಹೇಗೆ ಪ್ರೀತಿಸ್ತೇವೆ? ಇದು ತುಂಬಾ ಶುದ್ಧವಾಗಿದೆ, ತುಂಬಾ ಬೆಳ್ಳಗಿದೆ, ತುಂಬಾ ಸುಗಂಧವಾಗಿದೆ ಅನ್ನುವ ಭಾವನೆಯಲ್ಲಿ ಋಷಿಗಳು, ಯೋಗಿಗಳು, ಹಿರಿಯರು, ಅನುಭವಿಗಳು ಹೇಳ್ತಾರೆ, ಸ್ವಲ್ಪ ಒಳಗೆ ನೋಡಿ, ಈ ಶರೀರ ದುರ್ಗಂಧದಿಂದ ಅಶುಚಿಯಿಂದ ತುಂಬಿದೆ. ಈ ಭಾವವನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರೋ ಅದು ಬೇರೆ ಮಾತು. ಆದರೆ ಇದರ ತತ್ವವನ್ನ ತಿಳಿಯೋದು, ಶರೀರ ಹೇಗಿದೆ, ಅದರ ಅರ್ಥ ನಾಳೆಯಿಂದ ಅಥವಾ ಈಗಲಿಂದ ಶರೀರ ಕೆಟ್ಟಿದ್ದು, ಅಶುಚಿ, ಕೆಟ್ಟ ವಾಸನೆ, ದುರ್ವಾಸನೆ ಅದ್ರ ಕಡೆ ಗಮನ ಕೊಡಬಾರ್ದು ಅಲ್ಲ ಅರ್ಥ. ತತ್ವವನ್ನ ಹೌ ಇಟ್ ಈಸ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ಅಸ್ಯೂಮ್ ಇನ್ ದ ಸೇಮ್ ವೇ. ಅರ್ಥ ಹೇಗೆ ಇದೆಯೋ ಹಾಗೆ ತಿಳಿದುಕೊಳ್ಳೋದು. ಅದು ದುರ್ಗಂಧ ಇದ್ರೆ ದುರ್ಗಂಧ, ಅಶುದ್ಧಿ ಇದ್ರೆ ಅಶುದ್ಧಿ. ದ್ವೇಷಿಸೋದು ಇಲ್ಲಿ ಉದ್ದೇಶ ಅಲ್ಲ. 3ನೇದು ದುಃಖ. ದುಃಖದಲ್ಲಿ ಇದು ಸುಖ ಕೊಡುತ್ತೆ, ಸುಖ ಕೊಡುತ್ತೆ. ಹಾಗೆ 4ನೇದು ಅನಾತ್ಮ. ಯಾವುದು ನಾನಲ್ಲವೋ ಅದನ್ನು ನನಗೇ ಆದಂತೆ ಭಾವಿಸುವುದು. ಇಷ್ಟು ತಿಳಿದುಕೊಳ್ಳೋಣ. ಇದನ್ನ ಅಜ್ಞಾನ ಅಂತ ಹೇಳ್ತಾರೆ. ಈ ಅಜ್ಞಾನ ದೂರವಾಗಬೇಕು, ಇದೇ ಈ ಸೂತ್ರದ ಅರ್ಥ. ಸೊ ಮೊದಲನೇ ಅವಿದ್ಯಾ, ವಿ ಹ್ಯಾವ್ ಎಕ್ಸ್ಪ್ಲೇನ್ ವಾಟ್ ಈಸ್ ಅವಿದ್ಯಾ. ಇನ್ ದೀಸ್ 4 ಭಾವಾಸ್ ವಿ ಅಸ್ಯೂಮ್ ದೀಸ್ 4 ಭಾವಾಸ್. ವಾಟ್ ಆರ್ 4? ಅನಿತ್ಯ, ಅಶುಚಿ, ದುಃಖ and anatma. Very easily understandable. And we assume, we understand in this way: nitya, shuchi, sukha, atma. And this bhava is called avidya. So ಇದು ಅಜ್ಞಾನ. ಹಾಗಿದ್ರೆ ಜ್ಞಾನ ಏನು? ಅನಿತ್ಯದಲ್ಲಿ ಅನಿತ್ಯವೇ, ನಿತ್ಯದಲ್ಲಿ ನಿತ್ಯ. ಅಶುಚಿಯನ್ನ ಅಶುಚಿಯಾಗಿ ನೋಡು, ದುಃಖವನ್ನ ಇದು ದುಃಖ ಅಂತ ನೋಡು, ದ್ವೇಷಿಸಬೇಡ. ಅನಾತ್ಮ, ಯಾವುದು ನಾನಲ್ಲವೋ ಅದನ್ನ ಅನಾತ್ಮನಾಗಿ ಸ್ವೀಕರಿಸು. ಹಾಗೆ ಈ ಕಡೆ ಯಾವುದು ನಿತ್ಯವೋ, ಆತ್ಮತತ್ವ ನಿತ್ಯ, ಪ್ರಕೃತಿ ಸದಾ ನಿತ್ಯ, ಭಗವಂತ ಸದಾ ನಿತ್ಯ. ಶುಚಿ, ಯಾವುದು ಶುಚಿಯೋ ಅದನ್ನ ಶುಚಿ, ಯಾವುದು ಸುಖವೋ ಸಮಾಧಿ,
ಯೋಗ ಸೂತ್ರ ಹೇಳುವಂಥದ್ದು. ಆತ್ಮ ಅದು ನೀನು. ಯುವರ್ ಸೆಲ್ಫ್ ಈಸ್ ವಾಟ್ ಈಸ್ ಆತ್ಮ, ನಾಟ್ ದಿಸ್ ಬಾಡಿ, not these thoughts, not these emotions, not these sense organs or internal body parts. Who are you? What is you? See that is Atma. ಇದರ ಅಭ್ಯಾಸ. ಇದು ಹೇಗೆ? ಚಿಂತನೆ ನಿರಂತರವಾಗಿ ಮಾಡ್ತಾ ಮಾಡ್ತಾ ಆ ಸ್ಥಿತಿಗೆ ತಲುಪ್ತೀವಿ. ರೈಟ್, ಸಂಕ್ಷಿಪ್ತವಾಗಿ ಬಹಳ ಡೀಪ್ ಆಗಿ ಹೋಯ್ತು. ಅವಿದ್ಯೆ ಇದಾಯ್ತು. ನೆಕ್ಸ್ಟ್ ಅಸ್ಮಿತಾ. ಅಸ್ಮಿತವನ್ನು ಏನ್ ಹೇಳ್ತಾರೆ? ಮುಂದಿನ ಸೂತ್ರ ನಾವು ಹೇಳೋಣ. ಅಸ್ಮಿತಾ ಹೀಗೆ ಹೇಳ್ತಾರೆ, ಹೇಳಿ. ವಿ ಶಾಲ್ ರಿಪೀಟ್. ದೃಗ್ ದರ್ಶನ ಶಕ್ತ್ಯೋಃ ಏಕಾತ್ಮತಾ ಇವ ಅಸ್ಮಿತಾ. ಇದರಲ್ಲಿ 2-3 ಹೊಸ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಣ. ಟುಡೇ ವಿ ವಿಲ್ ಲರ್ನ್ 3 new words. One is drashta, drishya and darshana. Right? I will understand like this. Drashta, me. Right? I am seeing your photos, your pictures. That is drishya. Okay? We will take another example. Right? There is another mobile in my hand. So I am watching this mobile. Now I am watching this mobile. I am watcher. ನಾನು ನೋಡುವವ. ನಾನು ಏನನ್ನ ನೋಡ್ತಾ ಇದ್ದೇನೆ? ಮೊಬೈಲ್ ಅನ್ನ ನೋಡ್ತಾ ಇದ್ದೇನೆ. ಸೊ ನಾನು ದ್ರಷ್ಟ, ಮೊಬೈಲ್ ದೃಶ್ಯ. Did you understand? Very good. Now you are talking and I am listening. Okay? ನಾನು ಕೇಳ್ತಾ ಇದ್ದೀನಿ, ನೀವು ಮಾತನಾಡ್ತಿದ್ದೀರಿ. ಬರೀ ನೋಡುವುದಷ್ಟೇ ದೃಷ್ಟ ಅಲ್ಲ, ನಾನು ಶಬ್ದವನ್ನ ಕೇಳ್ತಾ ಇದ್ದೀನಿ. ಸೊ ಯಾವ ಶಬ್ದವನ್ನ ಕೇಳ್ತಾ ಇದ್ದೀನಿ, ಆ ಶಬ್ದ ದೃಶ್ಯ, ಕೇಳುವವ ನಾನು ದ್ರಷ್ಟ. ರೈಟ್? ಹೀಗೆ ಊಟ ಮಾಡುವುದು, ಸ್ಪರ್ಶ ಮಾಡುವುದು, ಮೂಸುವುದು, ಸ್ಮೆಲ್ಲಿಂಗ್, ಟಚಿಂಗ್, ಆಲ್ ದೀಸ್ 5 ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಟೇಕ್. ಅನುಭವ ಮಾಡುವವನು ದ್ರಷ್ಟ. ಯಾವುದನ್ನ ಅನುಭವಿಸ್ತಿದ್ಯಾ ಅದು ದೃಶ್ಯ. ಯಾವುದರ ಮೂಲಕ, ಈಗ ಉದಾಹರಣೆ, ನಾನು ನಿಮ್ಮನ್ನ ನೋಡ್ತಾ ಇದ್ದೇನೆ. ಐ ಆಮ್ ಸೀಯಿಂಗ್ ಯು. ಥ್ರೂ ವಿಚ್? ಥ್ರೂ ಮೈ ಐಸ್ ಐ ಆಮ್ ಸೀಯಿಂಗ್ ಯು. ಸೊ ಐಸ್ ಆರ್ ದರ್ಶನ. ಬೈ ವಿಚ್ ವಿ ಸಿ, ದಟ್ ಈಸ್ ದರ್ಶನ. Seer, seen, and the tool in between is darshana. Now you can understand. There is little difficulty when you are listening for the first time. ಮೊದಲ ಸಾರಿ ನೋಡುತ್ತಿದ್ದ ಹಾಗೆ, ಕೇಳುವ ಹಾಗೆ ಇದು ಸ್ವಲ್ಪ ಕಠಿಣ ಅನ್ಸುತ್ತೆ. ಆದ್ರೆ ಕ್ರಮವಾಗಿ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ರೆ ಸುಲಭ ಆಗುತ್ತೆ. ಈಗ ಅಸ್ಮಿತಾ ಅಂದ್ರೆ ಏನು? ನಾನು ಯಾವುದೇ ಅನುಭವಿಸುವ ಪ್ರಕ್ರಿಯೆಯಲ್ಲಿ ನಾನು ನೋಡ್ತಿದ್ದೇನೆ. ನನ್ನ ಜೊತೆ ಇಂದ್ರಿಯಗಳು ಕೂಡ ಇವೆ. ಇಂದ್ರಿಯಗಳಲ್ಲಿ ಮನಸ್ಸು ಒಂದು ಇಂದ್ರಿಯವೇ. ಅದನ್ನ ಸೂಕ್ಷ್ಮೇಂದ್ರಿಯ ಅಂತ ಹೇಳ್ತೇವೆ. 5 ಇಂದ್ರಿಯಗಳು ಜ್ಞಾನೇಂದ್ರಿಯ. 5 ಮತ್ತಷ್ಟು ಕರ್ಮವನ್ನು ಮಾಡ್ತಕ್ಕಂಥ ಇಂದ್ರಿಯಗಳು ಕರ್ಮೇಂದ್ರಿಯಗಳು. ಸೊ ದೀಸ್ ಆಲ್ಸೋ ನ್ಯೂ ಥಿಂಗ್ಸ್ ಯು ಕ್ಯಾನ್ ನೋಟ್ ಡೌನ್. ದೇರ್ ಆರ್ 5 ಸೆನ್ಸ್ ಆರ್ಗನ್ಸ್. ಜ್ಞಾನ ಇಂದ್ರಿಯಗಳು, 5 ಕರ್ಮ ಇಂದ್ರಿಯಗಳು. ಸರಿನಾ? ಜ್ಞಾನೇಂದ್ರಿಯಗಳು ಚಿಕ್ಕ ವಯಸ್ಸಿನಿಂದ ಕೇಳುತ್ತಿರ್ತೇವೆ. ಕರ್ಮೇಂದ್ರಿಯಗಳನ್ನ ತಿಳಿದುಕೊಳ್ಳೋಣ. ಕೈ 1, ಕರ್ಮ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಕಾಲುಗಳು 2ನೇದು.
ಬಾಯಿ, ನಾಲಿಗೆ ಅಲ್ಲ, ನಾಲಿಗೆ ಜ್ಞಾನೇಂದ್ರಿಯ. ಬಾಯಿ ಇದರಲ್ಲೂ ಕರ್ಮ ಮಾಡ್ತೀವಿ. ಮೂರನೇದು. ನಾಲ್ಕನೇದು ಎರಡು ಗುಪ್ತೇಂದ್ರಿಯಗಳು, ಮೂತ್ರೇಂದ್ರಿಯ ಹಾಗೂ ಗುದಾದ್ವಾರ. ಇವುಗಳನ್ನ ಕರ್ಮೇಂದ್ರಿಯಗಳು ಅಂತ ಹೇಳ್ತೇವೆ. 10 ಇಂದ್ರಿಯಗಳ ಅರ್ಥ ಆಯ್ತಾ? ದೇರ್ ಆರ್ 10 ಸೆನ್ಸ್ ಆರ್ಗನ್ಸ್. ಸೆನ್ಸರಿ ಆರ್ಗನ್ಸ್ ಆರ್ 5 and other organs by which we work are 5. I explained about. Manas is 11th. 11ನೇ ಇಂದ್ರಿಯವನ್ನ ಮನಸ್ಸು ಅಂತ ಹೇಳ್ತಾರೆ. ಈ ಇಂದ್ರಿಯಗಳ ಜೊತೆ ಇವೆಲ್ಲವೂ ವಸ್ತುಗಳನ್ನ ನೋಡ್ತವೆ, ಕೇಳ್ತವೆ, ಮಾತನಾಡ್ತವೆ, ಗ್ರಹಿಸ್ತವೆ, ಸ್ಪರ್ಶ ಮಾಡ್ತವೆ. ಇವುಗಳಲ್ಲಿ ನಾನ್ ನೋಡ್ತಿದ್ದೇನೆ, ನಾನ್ ಕೇಳಿಸ್ಕೊಳ್ತಾ ಇದ್ದೇನೆ. ಐ ಸಿ, ಐ ಟಚ್, ಐ ಲಿಸನ್. ಸೊ ದ ಫೀಲಿಂಗ್ ಆಫ್ ಐ, ದಿ ಐಡೆಂಟಿಫಿಕೇಶನ್, ಇದನ್ನ ಅಸ್ಮಿತಾ ಅಂತ ಹೇಳ್ತೇವೆ. ಸರಳವಾಗಿ ಇಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ಅಹಂಕಾರ ಅಂತ ಹೇಳ್ತೇವೆ. ಆದ್ರೆ ಈ ಬೇಸಿಕ್ ಎಕ್ಸ್ಪ್ಲನೇಷನ್ ಬೇಕಿತ್ತು. ಅಸ್ಮಿತಾ ಅಂದ್ರೆ ನಾನು, ನನ್ನದು, ಅಹಂ, ಮಮ, ಈ ಭಾವವನ್ನ ಅಸ್ಮಿತಾ. ಮೊದಲನೇದು ಅವಿದ್ಯಾ, ದಿ ಸೆಕೆಂಡ್ ಒನ್ ಇಸ್ ಅಸ್ಮಿತಾ, ರೈಟ್? ಥರ್ಡ್ ಒನ್ ಇಸ್ ರಾಗ, ಫೋರ್ತ್ ಒನ್ ಇಸ್ ದ್ವೇಷ, ಫಿಫ್ತ್ ಒನ್ ಇಸ್ ಅಭಿನಿವೇಶ. ವೆರಿ ಗುಡ್. ಕೆಲವರು ಪ್ರಶ್ನೆಗಳನ್ನ ಟೈಪ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ನಾವು ಕೊನೆಯಲ್ಲಿ ತೆಗೆದುಕೊಳ್ಳೋಣ. ಕರ್ಮೇಂದ್ರಿಯಗಳು ನಾನು ಜೋರಾಗಿ ಹೇಳಿರ್ಬೋದು. ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ಎಂಡ್. ಓಕೆ? ರಾಗ ಅಂದ್ರೆ, ರಿಪೀಟ್ ಆಫ್ಟರ್ ಮೀ, ಸುಖಾನುಶಯೀ ರಾಗ. ಆನಂತರದ ಸೂತ್ರವು ಕೂಡ ಹೇಳೋಣ. ದುಃಖಾನುಶಯೀ ದ್ವೇಷ. ಗುಡ್. ಡಿಡ್ ಯು ಗೆಟ್ ಇಟ್? ಮತ್ತೊಂದ್ಸರಿ. ಸುಖಾನುಶಯೀ ರಾಗ, ದುಃಖಾನುಶಯೀ ದ್ವೇಷ. ವೆರಿ ಗುಡ್. ಸುಖ ಸಿಗುತ್ತೆ. ಒಂದು ಬಾಳೆಹಣ್ಣನ್ನ ತಿಂದ್ವಿ, ನಾಲಿಗೆಯ ಮೇಲೆ ಬಿದ್ದ ತಕ್ಷಣ ಆ ರಸವನ್ನ ಆಸ್ವಾದಿಸಿ ಒಂದು ಸುಖದ ಅನುಭೂತಿಯಾಗುತ್ತೆ. ಚಳಿಗಾಲದಲ್ಲಿ ಸೂರ್ಯನ ರಶ್ಮಿಗಳು ಮೈ ಮೇಲೆ ಬಿದ್ದಾಗ ಯು ಫೀಲ್ ಸಮ್ ಸಾರ್ಟ್ ಆಫ್ ಪ್ಲೆಜರ್, ಸುಖ. ಎಲ್ಲಿ ಎಲ್ಲಿ ಸುಖ ಇದೆಯೋ ಅದರ ಹಿಂದೆಯೇ ರಾಗ ಅನುಸರಿಸುತ್ತದೆ. ರಾಗ ಇದು ಒಂದು ಕ್ಲೇಶ. ರಾಗ ಹೆಚ್ಚು ಮಾಡ್ಕೋಬೇಡ, ದ್ವೇಷ ಹೆಚ್ಚು ಮಾಡ್ಕೋಬೇಡ ಅಂತ ನಾವು ಹೇಳ್ತೀವಿ. ಸುಖದ ಹಿಂದೆ ರಾಗ ಇರುತ್ತೆ, ದುಃಖದ ಹಿಂದೆ ದ್ವೇಷ ಇರುತ್ತೆ ಅಲ್ವಾ? ಇಷ್ಟು ಸಿಂಪಲ್ ಎಕ್ಸ್ಪ್ಲನೇಷನ್. ಸೊ ಬಿಹೈಂಡ್ ದ ಸುಖ there is raga. Wherever there is pleasure, you are experiencing the pleasure, the raga will get attached in your mind. But that should not be. Raga is also a klesha which we have to remove slight by slight, little by little. And dvesha, wherever you feel discomfort, miseries, dukkha, there the dvesha, I don't want this, I don't want this, I don't want to take this, right? This is dvesha which should not be within your mind, right? ಈ ಕ್ಲೇಶಗಳು ನನ್ನಲ್ಲಿ ಇರಬಾರದು. ನಾಲ್ಕಾಯ್ತಾ? ಅಭಿನಿವೇಶ. ಸೂತ್ರ ಹೇಳೋಣ. ಅಭಿನಿವೇಶ ಅಂತ ಹೇಳಿದ್ರೆ ಸಹಜವಾಗಿ ಟ್ರಾನ್ಸ್ಲೇಟರಿ ವರ್ಡ್ ಭಯ. ವಾಟ್ ಈಸ್ ಅಭಿನಿವೇಶ? ಫಿಯರ್. ಇಟ್ ಶುಡ್ ನಾಟ್ ಬಿ ಇನ್ ಅಸ್. ಭಯ ಇರಬೇಕಾ? ಇರಬಾರ್ದು. ಆ ಭಯವನ್ನ ಬಹಳ ಚೆನ್ನಾಗಿ ಪತಂಜಲಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ವಿ ಶಲ್ ರಿಪೀಟ್ ದ ಸೂತ್ರ. ಹೇಳೋಣ. ಸ್ವರಸ ವಾಹಿ
ವಿದುಷೋಪಿ ತಥಾರೂಢೋ ಅಭಿನಿವೇಶಃ. Right? He will pronounce once again. Swarasa vahi vidishopi ತಥಾರೂಢಃ ಅಭಿನಿವೇಶಃ. ವೆರಿ ಗುಡ್. ಭಯ ಅನ್ನೋದು ಸಾಧಾರಣ ವ್ಯಕ್ತಿಗಳಲ್ಲಿ ಇರುವುದಷ್ಟೇ ಅಲ್ಲ. ಪತಂಜಲಿಗಳು ಹೇಳ್ತಾರೆ, ಓ ನನ್ನ ಬಂಧುಗಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಪತಂಜಲಿ is speaking. This fear is not only with you, so learned persons. ವಿದುಷಃ ಅಂತ ಹೇಳಿದ್ರೆ ವಿದ್ವಾಂಸರು, ತಿಳಿದವರು, ಜ್ಞಾನಿಗಳು, ತಪಸ್ವಿಗಳು. ಅಂದ್ರೆ ಏನ್ ಅರ್ಥ ಆಯ್ತು? ಅವರಲ್ಲಿಯೂ ಕೂಡ. ಅರ್ಥ ಆಯ್ತಲ್ಲ? ವಿಜ್ಞಾನಿಗಳಲ್ಲಿ, ಜ್ಞಾನಿಗಳಲ್ಲಿ, ವಿದ್ವಾಂಸರಲ್ಲಿಯೂ. ಪತಂಜಲಿಗಳೇನ್ ಹೇಳ್ತಾರೆ? ಭಯ ಅನ್ನೋದು ಸಾಧಾರಣ ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ. ದಿ ಫಿಯರ್ ಇಸ್ ನಾಟ್ ಓನ್ಲಿ ಪ್ರೆಸೆಂಟ್ ಇನ್ ಕಾಮನ್ ಪೀಪಲ್ ಬಟ್ ಆಲ್ಸೋ ಇನ್ ಸೋ ಕಾಲ್ಡ್ ಲರ್ನ್ಡ್ ಸ್ಕಾಲರ್ಸ್ ಆಲ್ಸೋ. ಭಯ ಅನ್ನೋದು ಎಲ್ಲರಲ್ಲೂ ಇದೆ. ಈ ಭಯ ಎಲ್ಲರಿಂದ ದೂರ ಆಗ್ಬೇಕು. ಮೃತ್ಯುವಿನ ಭಯ, ಜೀವದ ಭಯ, ಯಾವುದೇ ಭಯ ಆಗಿರ್ತದೆ, ಎಲ್ಲರಿಂದ ದೂರ ಆಗ್ಬೇಕು. ವಿಶೇಷವಾಗಿ ಯೋಗ ಸೂತ್ರದಲ್ಲಿ ಶರೀರ ಹೊರಟೋಗುತ್ತೆ, ಮೃತ್ಯು ಬರುತ್ತೆ, ನನ್ನ ಜೀವನ ಕೊನೆ ಆಗುತ್ತೆ ಅನ್ನುವ ಭಯದಿಂದ ನಾವೆಲ್ಲರೂ ಕೂಡಿರ್ತೇವೆ. ಅದರಿಂದ ನಾವು ದೂರ ಆಗ್ಬೇಕು. ಒಂದು ಚಿಕ್ಕ ಕಥೆ ಹೇಳ. Shall I tell you a story? Right. ಒಬ್ಬ ರಾಜ ರಾತ್ರಿ ಮಲಗಿದ್ದ. ರಾತ್ರಿ ಮಲಗಿದಂತಹ ರಾಜನಿಗೆ ಒಂದು ಕನಸು ಬಿತ್ತು. The king dreamed, and in the dream an angel came. ಒಂದು ಮೃತ್ಯು ದೇವತೆ ಬಂದು ಹೇಳಿತು, ರಾಜನ್, ನಾಳೆ ಸಂಜೆ ನಾನು ನಿನ್ನನ್ನ ಕೊಂಡೊಯ್ಲಿಕ್ಕೆ ಬರ್ತೇನೆ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ. ಮೃತ್ಯು ದೇವತೆ ರೆಡಿ ಇರ್ತೀಯಲ್ಲ ಅಂತ ಹೇಳಿತು. ಅದನ್ನ ಕೇಳಿದ ರಾಜನಿಗೆ ದಿಗ್ಭ್ರಾಂತನಾಗಿ ಎದ್ದು ಕುಳಿತ. ಒಂದು ಕ್ಷಣ ಇದು ಭ್ರಾಂತಿನ, ಕನಸ? ಬೆಳಗಿನ ಜಾವದವರೆಗೂ ನಿದ್ದೆ ಬರಲಿಲ್ಲ. ಬೆಳಗಾಗಿದ ತಕ್ಷಣ he called all the courtmen, all the ministers, scholars, and told about his dream. The next evening the angel of death will come and take my all pranas, my body, and I will be finished. What shall I do? ನಾನೇನ್ ಮಾಡ್ಲಿ? ಎಲ್ಲ ವಿದ್ವಾಂಸರು ಲೆಕ್ಕಾಚಾರ ಹಾಕ್ಲಿಕ್ಕೆ ಮಾಡಿದ್ರು. ಎಲ್ಲರೂ ಒಂದಲ್ಲ ಒಂದು ಏನೇನೋ ಸಲಹೆಗಳನ್ನ ಕೊಟ್ಟು 10 ಗಂಟೆ ಆಯ್ತು, 11 ಗಂಟೆ ಸಮಯದಾಗ್ತಾ ಹೋಯ್ತು. ವಿದ್ವಾಂಸರ ಉತ್ತರಗಳು ಸಮಯವನ್ನ ಕಳೀತಾ ಹೋದ್ರು. ಕಡೆಗೊಬ್ಬರು ವೃದ್ಧರು ಅಲ್ಲಿ ಕುಳಿತ ಹೇಳಿದ್ರು, ರಾಜನ್, ಸಮಯ ಹೋಗ್ತಿದೆ, ಇವರ ಮಾತನ್ನ ಕೇಳಿದ್ರೆ ನಿನ್ನ ಜೀವನ ಹೋಯ್ತು. ನಿನ್ನ ಹತ್ತಿರ ಇರತಕ್ಕಂತಹ ಕುದುರೆಯನ್ನ ಏರಿ ಓಡಿ ಹೋಗು, ಎಷ್ಟು ದೂರ ಆಗುತ್ತೋ. ಗೋ ಅವೇ ಆಸ್ ಫಾರ್ ಆಸ್ ಯು ಕ್ಯಾನ್ ಬೈ ಸ್ಪೀಡೆಸ್ಟ್ ಹಾರ್ಸ್ ಯು ಕ್ಯಾನ್ ಟೇಕ್. ಗೋ ಅವೇ, ರನ್ ಅವೇ ಫ್ರಮ್ ದ ಡೆತ್, ದೆನ್ ಡೆತ್ ಕ್ಯಾನ್ ನಾಟ್ ರೀಚ್ ಯು. ಮೃತ್ಯು ದೇವತೆ ನಿನ್ನ ಹತ್ತಿರ ಸುಳಿಲಿಕ್ಕಾಗಲ್ಲ. ಆತ ಸರಿ ಅಂದುಕೊಂಡು ಕುದುರೆಯನ್ನ ಏರಿ ಓಡಿದ. ಊಟ, ನೀರು, ದಣಿವು ಇಲ್ಲದಂತೆ ಓಡಿ ಸಂಜೆ 7 ಗಂಟೆಗೆ ಒಂದು ಮರದ ಅಡಿ, ಅಬ್ಬ, 7 o'clock he rested under a tree, assuming that death will never come here. ಅವನು ವಿಶ್ರಾಮ ಮಾಡುತ್ತಿದ್ದ ಅಷ್ಟೇ ಅವನ ಭುಜದ ಮೇಲೆ ಒಂದು ಕೈ ಇಟ್ಟು, ಹೊರಡೋಣವಾ ಅಂತ ಹೇಳಿತು. ಮೃತ್ಯು ದೇವತೆ ಅಲ್ಲೇ ನಿಂತಿತ್ತು. ಇದು ಮೋಸ, ಇಷ್ಟು ದೂರ ಓಡಿ ಬಂದಿದ್ದೇನೆ, ನನ್ನನ್ನು ಇಲ್ಲೂ ಅಟ್ಟಾಡಿಸ್ಕೊಂಡು ಬಂದಿದ್ಯಾ? ಮೃತ್ಯು ದೇವತೆ ಹೇಳ್ತು, ರಾಜನ್, ರಾತ್ರಿ ನಾನು ಕನಸಿನಲ್ಲಿ ಹೇಳಿದ್ದು, ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು, ದಿಸ್ ಇಸ್ ದ ಸೇಮ್ ಪ್ಲೇಸ್ ವಿಚ್ ಐ ಹ್ಯಾಡ್ ಡಿಸ್ಕ್ರೈಬ್ಡ್. ಐ ವಾಸ್ ಥಿಂಕಿಂಗ್, ಹೌ ಶಲ್ ಐ ಬ್ರಿಂಗ್ ಯು ಸೋ ಮಚ್ ಅವೇ ಫ್ರಮ್ ಯುವರ್ ಪ್ಯಾಲೇಸ್. ಇಷ್ಟು ದೂರ ನಿನ್ನ ಆಸ್ಥಾನದಿಂದ ಕುದುರೆಯನ್ನು ಏರಿಸಿ ಇಷ್ಟು ವೇಗವಾಗಿ ನಿನ್ನನ್ನ ಹೇಗೆ ಕರ್ಕೊಂಡ್ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಭಗವಂತನ ಕೃಪೆ, ನೀನ್ ನನಗೆ ಸಹಾಯ ಮಾಡಿದ್ಯಾ, ಹೋಗೋಣವಾ? What a nice story it is. We all run from death as
far we go away, run away, death becomes so near. It is not an answer. ಮೃತ್ಯುವಿಗೆ ಇದು ಉತ್ತರವಲ್ಲ. ಮೃತ್ಯುವಿನಿಂದ ಎಷ್ಟು ದೂರ ಓಡ್ತಿರೋ ಅದು ನಿಮ್ಮ ಜೊತೆಗೇ ಇರುತ್ತೆ. ಈ ಕಥೆಯ ಉದ್ದೇಶ ಇದು. 5 ಕ್ಲೇಶಗಳ ಬಗ್ಗೆ ಇವತ್ತು ವರ್ಣನೆ ಮಾಡಿದೆ. ಮತ್ತೊಂದ್ಸರಿ: ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಯೋಗ, ಆಸನ, ಸೂರ್ಯ ನಮಸ್ಕಾರ, ಹಿತೋಪದೇಶ, ಧ್ಯಾನ, ವಿದ್ಯೆ, ಇವೆಲ್ಲವನ್ನು ಕಲಿತಾ ಕಲಿತಾ ಈ ಕ್ಲೇಶಗಳನ್ನ ನಾವು ಬಿಡಬೇಕು. ಇದು ಯೋಗ ಸೂತ್ರದ ಅರ್ಥ ಆಯ್ತಾ? ಕ್ಲೇಶಗಳನ್ನ ಬಿಡಬೇಕು, ಕಡಿಮೆ ಮಾಡಬೇಕು. ಕಡಿಮೆ ಮಾಡ್ತಾ ಮನಸ್ಸನ್ನ ಶುದ್ಧ ಮಾಡಬೇಕು. ಎಲ್ಲಿವರೆಗೂ ರಾಗ ದ್ವೇಷ ಇದೆ, ಎಲ್ಲಿವರೆಗೂ ಅಜ್ಞಾನ ಇದೆ, ಎಲ್ಲಿವರೆಗೂ ನಾನು, ನನ್ನದು, ನಾನೇ ದೊಡ್ಡವ ಅನ್ನುವ ಅಹಂಕಾರ ಇದೆ, ಎಲ್ಲಿವರೆಗೂ ಮೃತ್ಯು ಭಯ, ಶರೀರ ಹೊರಟೋಗುತ್ತೆ. ಸ್ವಾಮೀಜಿ, ಮೃತ್ಯು ಭಯ ಯಾವಾಗ್ಲೂ ಇದ್ದೇ ಇರುತ್ತಾ? ಹೋಗಲ್ವಾ? ಖಂಡಿತ ಇರುತ್ತೆ. ಆದರೆ ಅದನ್ನ ಕಡಿಮೆ ಮಾಡ್ತಾ ಬನ್ನಿ. ಹೋಗೋದಿಲ್ವಾ? ಖಂಡಿತ ಹೋಗುತ್ತೆ. ಜ್ಞಾನದಿಂದ ಹೋಗುತ್ತೆ. ಶರೀರ ಬೇರೆ, ನಾನು ಬೇರೆ. ಶರೀರ ನನ್ನಿಂದ ಬೇರೆಯಾಗಿ ಇದೆ. ನನ್ನ ಇಂದ್ರಿಯಗಳು, ಮೈ ಸೆನ್ಸ್ ಆರ್ಗನ್ಸ್ ಆರ್ ಡಿಫರೆಂಟ್. ಐ ಆಮ್ ಡಿಫರೆಂಟ್. ಸೀನ್ ಈಸ್ ಡಿಫರೆಂಟ್. ದ ಸಿಯರ್ ವಿಥಿನ್ ಮೀ ಈಸ್ ಡಿಫರೆಂಟ್. ಬಾಡಿ ಈಸ್ ಅದರ್ ದೆನ್ ಮೀ. ಇದು ಕೇವಲ ಬೈ ಹಾರ್ಟ್ ಮಾಡೋದಲ್ಲ. ಬಹಳಷ್ಟು ಜನ ಯಾರು ನೀನು? ನಾನು ಸಾಯದಿರುವ ಆತ್ಮ, ನನಗೆ ಸಾವೇ ಇಲ್ಲ ಅನ್ನುವ ಬೈ ಹಾರ್ಟ್ ಮಾಡ್ತಾರೆ. ಸ್ವಾಮೀಜಿ ಹೇಳಿದರೆ ನಾನು ಆತ್ಮ ಅಂತೆ. ಸ್ವಾಮೀಜಿ ಹೇಳಿದರೆ ನನ್ನ ದೇಹ ಬೇರೆ ಅಂತೆ. ಸ್ವಾಮೀಜಿ ಹೇಳಿದರೆ ಈ ಸುಖ ದುಃಖದ ಅನುಭವ ದೇಹಕ್ಕಾಗತ್ತೆ, ನನಗಾಗೋದಿಲ್ಲ ಅನ್ನುವ ಬೈ ಹಾರ್ಟ್ ಅಲ್ಲ ನಾನು ಹೇಳಿಕೊಡ್ತಿರುವುದು. ಧ್ಯಾನದಿಂದ ನಾನು ಹೀಗಿದ್ದೀನ? Am I experiencing? Through meditation, we have to get into deeper and see what is body and observe who am I. Ask question with depth and query. ಬಹಳ ಆಳದ ಅನ್ವೇಷಣೆಯಿಂದ ಆ ಪ್ರಶ್ನೆಯನ್ನ ಕೇಳಿ. ಅಲ್ಲ, ಆ ಪ್ರಶ್ನೆ ನಿಮಗುತ್ತರ ಕೊಡುತ್ತೆ. 5 ಕ್ಲೇಶಗಳು ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸಮ್ ಪಾಯಿಂಟ್ಸ್ ಐ ಆಮ್ ಟೆಲಿಂಗ್ ಬ್ರೀಫ್ಲಿ and some points for yoga teachers I am going very deeply. It may help you to understand. It may help you to how we shall transform our life. It may help you how we can move inside us through meditation. Right? Shall we move forward? ಇನ್ನೊಂದು 10 ನಿಮಿಷ ಪಾಠ ಮಾಡೋಣ, ಸರಿನಾ? ಮುಂದೆ ಪತಂಜಲಿಗಳು ಹೇಳ್ತಾರೆ ಈ 5 ಕ್ಲೇಶಗಳು, ಅವುಗಳನ್ನ ಹೇಳ್ತಾರೆ. ವಿ ಶಲ್ ರಿಪೀಟ್ ಆಫ್ಟರ್ ಮೀ. ತೇ ಪ್ರತಿ ಪ್ರಸವ ಹೇಯಾಹ ಸೂಕ್ಷ್ಮಾಹ. ತೇ ಅಂದ್ರೆ ಅವುಗಳು. ವಿಚ್? ದೀಸ್ 5 ಪಂಚಕ್ಲೇಶಗಳು. ಪ್ರತಿ ಪ್ರಸವ, ಸಮಾಪ್ತಿಯವರೆಗೂ. ಪ್ರತಿ ಪ್ರಸವ ಅಂದ್ರೆ ಉತ್ಪತ್ತಿ. ಪ್ರತಿ ಪ್ರಸವ ಅಂದ್ರೆ ಉತ್ಪತ್ತಿಯ ವಿರುದ್ಧ, ಅಂದ್ರೆ ಅಂತ್ಯ. 5 ಕ್ಲೇಶಗಳು ಅಂತ್ಯ ಆಗುವವರೆಗೂ ನಾವದನ್ನ ದೂರ ಹಾಕ್ತಲೇ ಇರಬೇಕು. ಅವು ಕೇವಲ ದೊಡ್ಡದಲ್ಲ. We have to throw all these kleshas till they end, till they get finished. ಅವು ಸೂಕ್ಷ್ಮವೂ ಇರ್ತವೆ, ಸ್ಥೂಲವೂ ಇರ್ತವೆ. There are 2 words in Yoga Sutra we have to understand. One is sthula, the gross. One is sukshma, the subtle. ಸ್ಥೂಲ, ಸೂಕ್ಷ್ಮ. ಸರಿನಾ? ಹೇಗೆ ಅರ್ಥ ಮಾಡ್ಕೊಳ್ಳೋದು?
ನಾವು ಮಕ್ಕಳಿಗೆ ಹೇಳೋಣ, ಕಸ ಗುಡಿಸಿ. ಗ್ರೂಮ್ ದ ರೂಮ್. ಇಫ್ ಐ ಟೆಲ್ ಟು ಚಿಲ್ಡ್ರನ್, ವಿ ಒಬ್ಸರ್ವ್ ಇನ್ ಆಶ್ರಮ, ಮಕ್ಕಳಿಗೆ ಕಸ ಗುಡಿಸ್ಲಿಕ್ಕೆ ಹೇಳಿದಾಗ ಕಸ ಗುಡಿಸ್ತಾರೆ. ಮಕ್ಕಳು ಗುಡಿಸಿದ್ಮೇಲೆ ಇನ್ನೂ ಸ್ವಲ್ಪ ಕಸ ಹಾಗೆ ಇರುತ್ತೆ ಅಲ್ವಾ? ಅದನ್ನ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕಗೆ ಹೇಳೋಣ, ಆಕೆ ಇನ್ನೂ ಚೆನ್ನಾಗಿ ಕಸ ಗುಡಿಸ್ತಾಳೆ. ಮೊದಲನ ಚಿಕ್ಕ ಹುಡುಗ ಕಸ ಗುಡಿಸಿದ್ದ, ಆದ್ರೆ ಇನ್ನೂ ಕಸ ಇದೆ. ಅಕ್ಕ ಗುಡಿಸಿದ್ಮೇಲೆ ಇನ್ನೂ ಸ್ವಲ್ಪ ಕಸ ಇರುತ್ತೆ, ಅಮ್ಮ ಒರೆಸ್ತಾಳೆ. he does pocha on the floor, then there is little more dirt. ಸೂಕ್ಷ್ಮ. ಇಷ್ಟಕ್ಕೆ ಮುಗೀತಾ? ಸಂದಿಯಲ್ಲಿ, ಶೆಲ್ಫ್ನ ಸಂದಿಯಲ್ಲಿ, ಪುಸ್ತಕದ ಸಂದಿಯಲ್ಲಿ ಮತ್ತಷ್ಟು ಧೂಳಿರುತ್ತೆ. ಹಾಗೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ನೆನ್ನೆಯ ವಿಷಯಗಳು, ಇವತ್ತಿನ ಅವಿದ್ಯೆ, ಅಹಂಕಾರ, ರಾಗ, ದ್ವೇಷ, ಭಯ, ಇವುಗಳನ್ನ ನಾನ್ ದೂರ ಮಾಡಿಬಿಟ್ಟೆ. ಐ ಹ್ಯಾವ್ ಥ್ರೋನ್. ಇಫ್ ಯು ಟೆಲ್ ಲೈಕ್ ದಟ್ ಆಲ್ಸೋ, ದೇರ್ ಆರ್ ಇನ್ ಸಟಲ್ ಫಾರ್ಮ್, ಸೂಕ್ಷ್ಮವಾಗಿ ಇದ್ದೇ ಇರ್ತವೆ. ಅವುಗಳನ್ನು ಪ್ರಯತ್ನ ಪೂರ್ವಕವಾಗಿ ನಾವು ದೂರ ಮಾಡಬೇಕು. ಮಾಡೋಣ ಅಲ್ಲ? ಮುಂದಕ್ಕೆ ಹೋಗೋಣ. 5 ಕ್ಲೇಶಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ವೆರಿ ಇಂಪಾರ್ಟೆಂಟ್ ಸೂತ್ರ. ನಾವು ವಿಚ್ ಆರ್ ಲರ್ನಿಂಗ್ ದಿ now till see 10 sutras we have finished. The 11th is very important. You shall by heart and keep in your mind. Repeat. Dhyana heyaha tadvrittayaha. ಇವುಗಳನ್ನ ದೂರ ಮಾಡಬೇಕು ಅಂತ ಹೇಳಿದೆ. We should remove all the kleshas. How? Patanjali explains through meditation. ಧ್ಯಾನದಿಂದ. ಒಂದೇ ಮಾರ್ಗ, ಬಹುಮುಖ್ಯ ಮಾರ್ಗ. ಧ್ಯಾನ, ಧ್ಯಾನ, ಧ್ಯಾನ. There is one important way by which you can remove all the kleshas is meditation. Meditation, meditation. ಎಷ್ಟು ಸುಲಭವಾಗಿದೆ. Now the difficult thing is, what is meditation? There are lots of explanation. ತುಂಬಾ ವ್ಯಾಖ್ಯಾನಗಳಿವೆ. ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಮಾಡ್ತಾ ಹೋಗಿ ಅನೇಕ ಉಪಾಯಗಳಿವೆ ಅಲ್ಲ? ಕಾನ್ಸಂಟ್ರೇಷನ್ ಇದೆ, ಬ್ರೀಥಿಂಗ್ ಎಕ್ಸರ್ಸೈಸಸ್ ಇದೆ. ದೇರ್ ಆರ್ ಮೆನಿ ಥಿಂಗ್ಸ್. ದೆನ್ ವಾಟ್ ಈಸ್ ಮೆಡಿಟೇಷನ್? A simple explanation is, whatever you do is again the work of mind, and meditation is not related to mind. Meditation is related to yourself. ಸ್ವಲ್ಪ ಆಳವಾಗಿ ಹೋಗ್ತಾ ಇದ್ದೇನೆ. ಏನು ಮಾಡಿದ್ರು ನೇರವಾಗಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ, ಒಂದೇ ಕಡೆ ನೋಡಿ, ಶ್ವಾಸವನ್ನ ನೋಡಿ. ಇವೆಲ್ಲವೂ ಕೂಡ ಮೆಡಿಟೇಷನ್ ಅಲ್ಲ. ಹಾಗಿದ್ರೆ ಮೆಡಿಟೇಷನ್ ಏನು? ಮೆಡಿಟೇಷನ್ being aware, alertness, awareness, and one more word, mindfulness. Even though I am telling mind word, but it should not be related. ಚಿಕ್ಕದಾಗಿ ಹೇಳ್ತೇನೆ. ಏನು ಶರೀರದಲ್ಲಿ ನಡೀತಿದೆ, ಏನು ಮನಸ್ಸಿನಲ್ಲಿ ನಡೀತಿದೆ, ಅದರ ಪ್ರತಿ ಎಚ್ಚರವಾಗಿ. ನಾನು ಧ್ಯಾನದಲ್ಲೂ ಕೂಡ ಇದೇ ಕಲಿಸ್ತೇನೆ. ನಾನು ಕೈ ಹೀಗೆ ಮಾಡ್ತಾ ಇದ್ದೀನಿ, ಎಚ್ಚರವಾಗಿ ಮಾಡ್ತಿದ್ದೀನ ಅಥವಾ ಆಟೋಮೆಟಿಕ್ ಆಗಿ ಮಾಡ್ತಿದ್ದೀನ? ನಿಮ್ಮ ಜೊತೆ ಮಾತನಾಡ್ತಿದ್ದೇನೆ, ನನ್ನ ನಾಲಿಗೆಯಿಂದ, ಬಾಯಿಂದ, ಮನಸ್ಸಿನಿಂದ ಒಂದೊಂದು ಶಬ್ದ, is every single word is coming with conscious effort, or just I'm uttering like a mechanic machine? So meditation is observation, conscious effort that is related to your chaitanya. ಮೊದಲು ಇದು ಹೊಸದನ್ಸುತ್ತೆ, ಮೊದಲು ಇದು ಹೊಸ ಪರಿಚಯ ಅನ್ಸುತ್ತೆ.
ಆದರೆ ಧ್ಯಾನದಿಂದ ನಿಮ್ಮ ಕ್ಲೇಶಗಳ ಪ್ರತಿ, ನಿಮ್ಮ ರಾಗ ದ್ವೇಷಗಳ ಪ್ರತಿ ಎಚ್ಚರದಿಂದ ಇರಿ. ಮೊನ್ನೆ ನಾನು ಬ್ರಹ್ಮಚರ್ಯದ ಬಗ್ಗೆ ಮಾತನಾಡಿದಾಗ್ಲೂ ಕೂಡ ನಮ್ಮಲ್ಲಿ ಅನೇಕ ವಾಸನೆಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳನ್ನ ಏನ್ ಮಾಡೋದು? ಪತಂಜಲಿ ಹೇಳ್ತಾರೆ, ಧ್ಯಾನಿಸು, ಧ್ಯಾನದಿಂದ ವೀಕ್ಷಿಸು. ಸ್ವಾಮೀಜಿ, ಧ್ಯಾನ ಮಾಡೋದ್ರಿಂದ ಇವು ಹೋಗುತ್ತಾ? ಮಾಡಿ ನೋಡು. ನಿನ್ನ ಒಳಗಡೆ ಎಷ್ಟು ಸೂಕ್ಷ್ಮವಾಗಿ ಈ ವಾಸನೆಗಳು ಅಂಟಿಕೊಂಡಿವೆ, ಅದನ್ನ ಸಾಕ್ಷಿ ಭಾವನೆಯಿಂದ, ಸಾಕ್ಷಿಯಿಂದ ನೋಡು. ಇದೊಂದು ಪ್ರಯತ್ನ ಮಾಡಿ ನೋಡು. ಇಫ್ ಯು ಒಬ್ಸರ್ವ್ ವಿತ್ ಸಾಕ್ಷಿ ಭಾವ, ಆಲ್ ದೀಸ್ ವಾಸನಾಸ್ ಕ್ಲೇಶಾಸ್ ವಿಲ್ ಗೆಟ್ ರಿವರ್ಟೆಡ್. ಇದು ನನ್ನ ಅನುಭವ. ಪತಂಜಲಿಗಳು ಹೇಳಿದ ಭಾಷೆನ ನಾನು ಅರ್ಥ ಮಾಡಿಕೊಂಡಂತಹ ರೀತಿ ಇದು. ಧ್ಯಾನವನ್ನ ಅಭ್ಯಾಸ ಮಾಡುವುದು ಅಂತ ಹೇಳಿದ್ರೆ ಸಾಕ್ಷಿ ಭಾವವನ್ನ ಬೆಳೆಸಿಕೊಳ್ಳುವುದು ಅನ್ನೋದು ಅರ್ಥ. ಧ್ಯಾನದ ಅರ್ಥವೇ ಇದು. ಯೋಗವನ್ನ ತಾವೆಲ್ಲರೂ ಕಲಿತಿದ್ದೀರಾ. ಸೂರ್ಯ ನಮಸ್ಕಾರ, ಆಸನ, ಪ್ರಾಣಾಯಾಮ ನಾವು ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಏನನ್ನ ಕಲಿತಿದ್ದೀವಿ? ವಿ ಆರ್ ಪ್ರಾಕ್ಟೀಸಿಂಗ್ ಟು ಡೂ ಸ್ಲೋಲಿ, attentively, with breathe in and breathe out. Why? Because we are growing alertness. We are improvising the awareness. ಆ ಎಚ್ಚರ ಜಾಗೃತಿಯನ್ನ ಬೆಳೆಸ್ತಾ ಇದ್ದೀವಿ ಅಲ್ವೇ? ವೆರಿ ಗುಡ್. ಸೊ ಇವತ್ತಿಗೆ ನಾವು 11 ಸೂತ್ರಗಳನ್ನ ಕಲಿತು. 2 ಸಂಗತಿಗಳ ಪ್ರಾರಂಭದಲ್ಲಿ ಕೃಷ್ಣ, ಅರ್ಜುನ, ದುರ್ಯೋಧನನ ಕಥೆ. ನಾನು ಯಾವುದನ್ನ ಸೆಲೆಕ್ಟ್ ಮಾಡೋದು? ಕೃಷ್ಣನನ್ನ ಅಥವಾ ದುರ್ಯೋಧನ ಸೆಲೆಕ್ಟ್ ಮಾಡಿದ ಕೃಷ್ಣನ ಸೇನೆಯು? ಭಗವದ್ಗೀತೆಯ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನ ಧನಸ್ಸು, ಅರ್ಜುನನ ಗಾಂಡೀವ, ಅರ್ಜುನನ ಶರೀರ ಕಂಪಿತ ಆಗಿ ನಡುಗಿಬಿಡ್ತು. ಆ ನಡುಗಿದ ಸಂದರ್ಭದಲ್ಲಿ ನಿಂತಹ ಶಕ್ತಿ ಕೃಷ್ಣ ಶಕ್ತಿ. ನಿನ್ನ ಸೆಲೆಕ್ಷನ್ ಯಾವುದು? ವಾಟ್ ಈಸ್ ಯುವರ್ ಸೆಲೆಕ್ಷನ್? ಡೂ ಯು ಸೆಲೆಕ್ಟ್ ಕೃಷ್ಣ ಆರ್ ಯು ಆರ್ ಎನ್ಫಿಲ್ಡ್ ವಿತ್ ದಿ ಫೋರ್ಸ್, ದಿ ವಾಸ್ಟ್ ಕ್ವಾಂಟಿಟಿ ಆಫ್ ಶ್ರೀ ಕೃಷ್ಣ ಸೋಲ್ಜರ್ಸ್? ಇವತ್ತಿಗೆ ಈ ಸೂತ್ರಗಳ ಶ್ರವಣ ಮಾಡಿದ್ವಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ. ಆತ್ಮೀಯ ಬಂಧುಗಳೇ, ಭಗಿನಿಯರೇ, ತಾಯಂದಿರೇ, ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಯೋಗ ಸೂತ್ರಗಳನ್ನ ಕಲಿಬೇಕು ಅಂತ ಹೇಳಿ ಈ ತರಗತಿಗೆ ಬಂದಿದ್ದೀರ. ಯೋಗ ಸೂತ್ರಗಳಂತಹ ವಿಷಯವನ್ನ ಕಲಿತೇನೆ ಅಂತ ಬಂದಿರತಕ್ಕಂಥದ್ದೇ ಅತ್ಯಂತ ಶ್ರೇಷ್ಠವಾದಂತಹ ವಿಚಾರ, ಅತ್ಯಂತ ಉತ್ತಮವಾದಂತಹ ಪ್ರಯತ್ನ. ಕಠಿಣವೇನೋ ಹೌದು. ಅವುಗಳನ್ನ ಸರಳವಾಗಿ ಕಥೆಗಳ ಮೂಲಕ, ಉಪಮಾನಗಳ ಮೂಲಕ, ಸರಳ ಶಬ್ದಗಳ ಮೂಲಕ ಹೇಳಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಆದ್ರೆ ಎಲ್ಲೋ ಒಂದಷ್ಟು ಸ್ವಲ್ಪ ಕಠಿಣವಾಗಬಹುದು, ಅಥವಾ ನಾನು ಸರಿಯಾಗಿ ಹೇಳಿಕೊಡದೆ ಇರಬಹುದು. ಆದ್ರೆ ನೀವು ಪ್ರಯತ್ನ ಬಿಡಬೇಡಿ. ನೀವು ಪ್ರಶ್ನೆ ಕೇಳಿ, ಅನ್ವೇಷಣೆ ಮಾಡಿ, ಧ್ಯಾನ ಮಾಡಿ. ವಿದ್ಯಾರ್ಥಿಗಳಾಗಿ ಎಲ್ಲರೂ ಒಂದು ಶ್ಲೋಕ ಹೇಳೋಣ. ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಃ ತಥ ಸುಖಂ. ವಿದ್ಯೆ, ಜ್ಞಾನ ಅಂದ್ರೆ ಏನು ಅಂದ್ರೆ ನೋಡಿ, ವಿನಯವನ್ನ ಕೊಡುತ್ತೆ. ನಾನು ಜ್ಞಾನ ಬೆಳೆಸ್ಕೊಂಡಷ್ಟು ನನಗೆ ಗೊತ್ತಿದೆ, ನಾನು ತಿಳಿದುಕೊಂಡಿದ್ದೇನೆ, ನನಗೆ ಬಹಳಷ್ಟು ಗೊತ್ತಿದೆ ಅನ್ನೋದಲ್ಲ. ನನಗೆ ತಿಳಿದಿರುವುದು ಬಹಳ ಕಡಿಮೆ, ನಾನು ಮತ್ತಷ್ಟು ತಿಳಿದುಕೊಳ್ಳಬೇಕು, ಮತ್ತಷ್ಟು ತಿಳಿದುಕೊಳ್ಳಬೇಕು. ಈ ಭಾವ ನಿಮ್ಮಲ್ಲಿ ಬರಬೇಕು. ಬರುತ್ತಲ್ಲ? ಇವತ್ತಿಗೆ ಇವತ್ತಿನ ತರಗತಿಯನ್ನ 11 ಸೂತ್ರಗಳು, ಸಾಧನ ಪಾದದ 11 ಸೂತ್ರಗಳನ್ನ ಅಭ್ಯಾಸ ಮಾಡಿದ್ದೀವಿ.
ನಾಳಿದ್ದು ಮುಂದಿನ ಬಹಳಷ್ಟು ಸೂತ್ರಗಳನ್ನ ನಾವು ನೋಡೋಣ. ಯಾವ್ದು ಅವಶ್ಯಕತೆ ಇದೆ, ಯಾವ್ದು ಅರ್ಥ ಆಗಿಲ್ಲ. ಈಗ ತಮಗೇನಾದರೂ ಪ್ರಶ್ನೆಗಳಿದ್ರೆ, ನಿನ್ನೆ ಕೂಡ ಮೊನ್ನೆ ಕೂಡ ಬಹಳಷ್ಟು ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ರಿ. ಪ್ರಶ್ನೆ ಕೇವಲ ಕುತೂಹಲವಾಗಿ ಏನಾದರೂ ತಿಳಿದುಕೊಳ್ಳಬೇಕು, ಆಳವಾಗಿ ತಿಳಿದುಕೊಳ್ಳಬೇಕು, ಏನ್ ಹೇಳ್ತಾರೆ ನೋಡೋಣ ಅನ್ನೋದು ಪ್ರಶ್ನೆ ಅಲ್ಲ, ಖಂಡಿತ ಪ್ರಶ್ನೆ ಅಲ್ಲ. ನನಗೇನು ಬೇಕಿದೆ, ನಾನೇನು ತಿಳಿದುಕೊಳ್ಳಬೇಕಿದೆ ಅನ್ನುವ ಭಾವದಿಂದ ಪ್ರಶ್ನೆ ಕೇಳಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ, ತಮ್ಮೆಲ್ಲರ ಬದುಕಿಗೆ ಅನಂತ ಅನಂತ ಆಶೀರ್ವಾದಗಳು. ಸದಾ ನಗುತ್ತಾ ಇರಿ, ಆನಂದವಾಗಿರಿ, ಅಳಬೇಡಿ, ದುಃಖಕ್ಕೆ ಅವಕಾಶವೇ ಕೊಡಬೇಡಿ. ಅದೆಂಥದ್ದೇ ಇರಲಿ ಸ್ಥಿತಿ, ಸಂಗತಿ, ಕೊರೋನಾ, ಸ್ವಾಸ್ಥ್ಯ, ಅನಾರೋಗ್ಯ, ಲಾಭ, ನಷ್ಟ, ಎಂಥದ್ದೇ ಇರಲಿ, ಬಿ ಸ್ಮೈಲಿಂಗ್ ಆಲ್ವೇಸ್. ಸಮೃದ್ಧರಾಗಿ ಜೀವನದಲ್ಲಿ ಆನಂದಿಸಿ. ಮಾಡ್ತೀರಲ್ಲ? ಓಂ ಶಾಂತಿ ಶಾಂತಿ ಶಾಂತಿ. ಪ್ರಶ್ನೆಗಳೇನಾದ್ರೂ ಇದ್ರೆ ಗಾಯತ್ರಿಜಿ ಹಾಗೂ ನಿನ್ನೆ ಇನ್ನೊಬ್ಬರ ಅಮ್ಮ ಹೇಳ್ತಿದ್ರು ಟುವರ್ಡ್ಸ್ ಯು. ಓಂ. ಕಲಾವತಿ. ಓಕೆ, ತುಂಬಾ ಚೆನ್ನಾಗಿತ್ತು ಸ್ವಾಮೀಜಿ. 11 ಸ್ತೋತ್ರಗಳನ್ನ ನಾವು ಕಲ್ತ್ಕೊಂಡ್ವಿ ಅಂತ ಅನಿಸ್ತಾನೆ ಇಲ್ಲ. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟು. ಕ್ವಶನ್ ಇದ್ರೆ ಕೇಳಿ. ತೇಜಸ್ವಿನಿ ಅವರು ಕೇಳಿದ್ದಾರೆ, ಸ್ವಾಮೀಜಿ, ಕೆನ್ ಯು ಟೆಲ್ ದ 5 other organs in English? Hands, leg, mouth and dash. Okay, Karmendriya in English means Karmendriya, those organs by which we work. Mouth, hands, 2, legs, that means both hands, both legs are taken as one organ. 3 over and 2 both are Gudadwara, that is Mutrendriya, and Mutrendriya and Gudadwara. In English we call one is anus, by which we throw fetals and other organs, and one organ for which we use for reproduction. So Mutrendriya and Gudadwara. I am not getting English words, maybe it is weakness in me. Next time I will see and tell you. Right? Next. ಕ್ವಶನ್ ಇದ್ರೆ ಟೈಪ್ ಮಾಡಿ. ಇವರು ಮಂಜುಳಾ ಭಟ್ ಅವರು ಕೇಳ್ತಾ ಇದ್ದಾರೆ, ಸ್ವಾಮೀಜಿ, ಸಮಾಧಿಯೋ ಬ್ರಹ್ಮಜ್ಞಾನವೇ? ಸಮಾಧಿ ಏನು ಬ್ರಹ್ಮಜ್ಞಾನವೇ? ಬ್ರಹ್ಮಜ್ಞಾನವೇ. ಸಮಾಧಿ ಹಾಗೂ ಬ್ರಹ್ಮಜ್ಞಾನ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋದು ಇವ್ರ ಪ್ರಶ್ನೆ ಇರಬಹುದು. ಸಮಾಧಿ ಒಂದು ಸ್ಥಿತಿ, ಮನಸ್ಸಿನ ಒಂದು ಸ್ಥಿತಿ. ಯಾವ ಸ್ಥಿತಿ? ಮನಸ್ಸಿನ ಎಲ್ಲ ವೃತ್ತಿಗಳು ನಿಂತು ಬಿಡುವಂತಹ ಸ್ಥಿತಿ. ಇದರ ಪರಿಚಯ ನಮಗಿಲ್ಲ. ಯಾಕಿಲ್ಲ? ಯಾಕೆಂದ್ರೆ ಅದು ನಮಗ್ ಹೊಸದು. ಮನಸ್ಸಿನಲ್ಲಿ ಸದಾ ವೃತ್ತಿ, ವ್ಯಾಪಾರ, ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಆದ್ರಿಂದ ಮನಸ್ಸಿನ ವೃತ್ತಿಗಳು ನಿಂತು ಬಿಟ್ಟಾಗ ಆ ಸ್ಥಿತಿಯಲ್ಲಿ ಸಮಾಧಿ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಸಮಾಧಿ ಸ್ಥಿತಿಗೆ ತಲುಪಿದಾಗ ಬ್ರಹ್ಮ, ಭಗವಂತನ ಜ್ಞಾನವೂ ಕೂಡ ಆಗತ್ತೆ. ಒಂದರ್ಥದಲ್ಲಿ ಒಂದೇ ಅಂತ ಹೇಳ್ಬೋದು. ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನದಲ್ಲಿ ಸಮಾಧಿ ಮನಸ್ಸಿನ ಸ್ಥಿತಿಯಲ್ಲಿ ತಲುಪಿದಾಗ ಬ್ರಹ್ಮಜ್ಞಾನ ನನಗಾಗುತ್ತೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್. ಅಂಜಲಿಜಿ ಕೇಳ್ತಾ ಇದ್ದಾರೆ, ಸ್ವಾಮೀಜಿ, ಗುರುಜಿ, ಡ್ಯೂ ಟು ಅವರ್ ಬ್ಯಾಡ್ ಕರ್ಮಾಸ್ ಎಲ್ಡರ್ ಸೇಸ್ ದಟ್ ವಿ ಗೆಟ್ ಡಿಸೀಸ್. ಸೊ ಇಫ್ we do asanas, will disease reduce? How to reduce karmas? Definitely. See, whatever we are experiencing, there should be one cause. This life is cause
and effect. If you are experiencing anything like miseries, may it be diseases, there are some causes. So if your body is experiencing a disease, there must be some karmas, previous karmas, which you have done, not others, which you have experienced and done. So if you do good karma, definitely diseases will go. Like you do yoga, you do activity, you do pranayama, they will go definitely. But your question is related like this. Since we have done so many bad karmas, if we do some good karmas, will it go? Right? See, this vyavastha, this system, we have the authority to do to do just to do only. Karma is only our authority, not karma phala. We can do karma, okay? After doing karma, what we get, it is not in our hands. Absolutely not in our hands. One Gita shloka is told, Karmanyevadhikaraste ma phaleshu kadachana. Fruits are not in our hands. So definitely I can tell you, elders have told, do good karmas, you will get good phalas. But Sri Krishna tells, just concentrate on doing. Whatever will come in fruit, don't bother about it. This is what real meaning of yoga. Even if you bother about it, you will get good things if you do good karmas. Next. Gayatri ji, next. ಇಲ್ಲ ಸ್ವಾಮೀಜಿ, ಯಾವ್ದು ಕ್ವಶನ್ಸ್ ಇಲ್ಲ ಅಲ್ಲಿ. That's fine if there are not questions. Good. ಕ್ವಶನ್ ಬರ್ದೇ ಇರಕ್ ಎರಡು ಕಾರಣ ಇರುತ್ತೆ. ಒಂದು, ಅರ್ಥವೇ ಆಗಿಲ್ಲ. ಫುಲ್ ಅರ್ಥ ಆಗಿರ್ಬೇಕು, ಇಲ್ಲ ಏನ್ ಅರ್ಥ ಆಗಿರ್ಬಾರ್ದು. ಅಂದ್ರೆ ತುಂಬಾ ಚೆನ್ನಾಗಿತ್ತು ಸ್ವಾಮೀಜಿ. ಅನ್ನೊಂದು ಸೂತ್ರ ಅದಕ್ಕೆ, ಹಾ ಹೌದು, ಅನ್ನೊಂದು ಸೂತ್ರ ನಾವು 2 ದಿವಸಕ್ಕೆ 11 ಸೂತ್ರ ಕಲ್ತ್ಕೊಂಡ್ಬಿಟ್ವಾ ಅನಿಸ್ತಾ ಇದೆ. ಬಟ್ ಎಲ್ಲಾನು ಮೈನ್ ಅದು ರೀಸನ್ ಕೊನೆ ನಮ್ಗೆ ಅದು ರೀಸನ್ ಮೆಡಿಟೇಷನ್, ಅದು ಒಂದು ನನಗೆ ಅರ್ಥ ಆಯ್ತು. ಎಲ್ಲದಕ್ಕೂ ನಾವು ಧ್ಯಾನದಲ್ಲೇ ಆನ್ಸರ್ನ ಕಂಡಿಡ್ಕೋಬಹುದು ಅಂತ. So shall we close if there are not questions? ಹಾ ಸ್ವಾಮೀಜಿ. ಇನ್ನೊಬ್ರು ಯಾರು ನಿಮಿಷ. ಹಾ, ಒಬ್ರು ಶಾಲಿನಿ ಅನ್ನೋರು ಸ್ವಾಮೀಜಿ. ಲಾಸ್ಟ್ ಕ್ವಶನ್ ಇವತ್ತಿಂದು. ಹೌ ಟು ಫೈಂಡ್ ಹ್ಯಾಪಿನೆಸ್ ಇನ್ ಡೆತ್ ಆಫ್ ದ ಡಿಯರ್ ಒನ್ಸ್. How to find happiness in death of dear ones. Okay. She is asking, we feel misery, we feel bad, sad when our dear ones dies, right? So try not to find happiness, try to find why we are sad, why we are feeling sad, why we are feeling unhappy. This would answer your question, how can we feel happiness? There is no need to feel happiness. Just know why you are crying. You are crying because your dear ones have left you. It is because you are assuming your dear ones should be always with you, which is not at all possible and not at all truth. So understand this. Whatever you call dear one is also not dear one. It is your knowledge that you are feeling they are dear one. Right? So when you understand these things, what is dear ones, why I am feeling dear ones, and why I am feeling sad, why I am understanding death is end, they are moving forward. This is their end, and this is ultimate truth. If you are not understanding,
you will also not understand what is happiness. So if you understand what is misery, what is crying, what is longing, then you will definitely understand happiness too. And when you understand, you will find too. ಸ್ವಾಮೀಜಿ. ಅಷ್ಟೇ ಸ್ವಾಮೀಜಿ, ಕ್ವಶನ್ಸ್ ಇಲ್ಲ ಇನ್ನು. ಶಾಂತಿ ಪಾಠ ಹೇಳೋರಿದ್ದಾರಾ? ಇವತ್ತು ನೀವೇ ಹೇಳಿ ಸ್ವಾಮಿ. ನೀವೇ ಹೇಳಿ ಸ್ವಾಮೀಜಿ ಶಾಂತ. ಓಕೆ, ನನಗೆ ಇನ್ನೊಂದು ಕೆಲಸ ಕೊಟ್ರಿ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ, ಕಣ್ಣನ್ನು ಮುಚ್ಚಿ. ಜಗತ್ತಿನ ಪ್ರತಿಯೊಂದು ಕಣಕಣವೂ ಶಾಂತಿಯಾಗ್ಲಿ, ನನ್ನ ದೇಹದ ಮನಸ್ಸಿನ ಕಣಕಣವೂ ಶಾಂತಗೊಳ್ಳಲಿ ಅನ್ನುವ ಪ್ರಾರ್ಥನೆ ಮಾಡಿ ನನ್ನ ಶಬ್ದಗಳನ್ನ ಮನಸ್ಸಿನಿಂದ ಕೇಳಿಸಿಕೊಳ್ಳಿ. ಓಂ ಯೌ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥಿವೀ ಶಾಂತಿ ಆಪಶಾಂತಿ ಓಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರ ಅಂತರಂಗದಲ್ಲಿರ್ತಕ್ಕಂತಹ ಭಗವಂತನ ಶಕ್ತಿಗೆ, ಆ ಪರಮೇಶ್ವರನ ಪಾದಗಳಿಗೆ ಅನಂತ ಪ್ರಣಾಮಗಳು. ನಮಸ್ತೆ. ಓಂ ಸ್ವಾಮಿ.